இருந்து இன்றைய தமிழ் வாக்கில் எழுதினது திருப்பி மீண்டும் கொண்டு வந்தது. நின்மை சாற்ற உன் உள்ளம் தெரிய உன் புகழ் உரைக்க மிக்க மகிழ்வுடன் கை மேகம் கூடும் கிரக வான் உரச கரும் மேகம் கூடி சேர்ந்து அண்ட சராசரங்கள் இடித்து மின்ன. இது வரைக்கும் இது என்ன காட்சிப்படுத்துதுன்னா, மேகங்கள் வானம் மிக அருகில் இருக்கிறது அந்த மாதிரி எல்லாம் இதை வர்ணித்துட்டு, அதுக்கப்புறம் நுண் கை ஆண் என கோஷமிட கலகர் என அருமையான இறைவனாக சுகம் தர மழையாய் சிரிக்கின்றாய் ஈன்ற தாய் என தகுமே. இது சுமேரியர் மொழி எந்த மொழி என்று தெரியாது அப்படின்னுவாங்க மேலை நாட்டு ஆராய்ச்சியாளர்கள். அந்த மொழி யாரும் பேசலை அப்படின்னு சொல்லுவாங்க. என்னுடைய ஆராய்ச்சி பாவாணர் தொடங்கி சதாசிவம் லோகநாதன் இவர்கள்லாம் தொடங்கி என்னுடைய ஆராய்ச்சி சொல்கிறது. அவர்கள் பேசிய மொழி திராவிட மொழிகளுக்கு முந்தைய மொழி, புரோட்டோ திராவிடன் லாங்குவேஜ் அப்படின்னு சொல்லிட்டு எல்லாத்துக்கும், எல்லா மொழிகளுக்கும், தமிழ், மலையாளம், கன்னடம், தெலுங்கு எல்லாத்துக்கும் ஒரு முதன்மையான முன்னதான ஒரு மொழி. அந்த மொழியிலிருந்து இந்த பாடலை நம்ம அந்த இனானா அப்படின்ட்டு ஒரு தெய்வம், அந்த தெய்வம் இன்ன செக்ஸுக்கும் வாருக்கும் உள்ள காமனான ஒரு தெய்வம். அந்த தெய்வத்தை புகழ்வதாக ஒரு பெண் அர்ச்சகர் பாடிய பாடல் இது. வாய்ப்புக்கு நன்றி. தேங்க்யூ. ಸರ್ವಕಾರ್ಯೇಷು ಸರ್ವಂ. ಎಲ್ಲರಿಗೂ ನಮಸ್ಕಾರ. ಕೇವಲ ವಿದ್ಯೆಯಿಂದ ಕಲಿತರೆ ಅದು ಅಲ್ಪಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುಗಳ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ನಾನು ರಾಕೇಶ್ VS ನಿಮ್ಮ ಮುಂದೆ ಕಾರ್ಯಕ್ರಮ ಪ್ರಾರಂಭಿಸುವುದಕ್ಕೂ ಮುನ್ನ ಎಲ್ಲರಲ್ಲೂ ಒಂದು ವಿನಂತಿ, ಎಲ್ಲರೂ ದಯವಿಟ್ಟು ತಮ್ಮ ಮೊಬೈಲ್ ಫೋನ್ಗಳನ್ನು ಸೈಲೆಂಟ್ ಮೋಡ್ಗೆ ಹಾಕಬೇಕಂತ ಕೇಳ್ಕೊತಾ ಇದ್ದೀವಿ. DBTA ಅನುವಾದ ಪ್ರಶಸ್ತಿ 2024 ಮತ್ತು 3ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿರುವುದು ಬಹಳ ಸಂತಸದ ವಿಷಯ. ಈಗ ಆಗಮಿಸಿರುವ ಗಣ್ಯರು ವೇದಿಕೆಯನ್ನು ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್, ಶ್ರೀಮತಿ ಗೌರಿ ಕಿರುಬಾರಂದನ್ ಮ್ಯಾಮ್, ಡಾಕ್ಟರ್ ನಾ ದಾಮೋದರ್ ಶೆಟ್ಟಿ ಸರ್, ಡಾಕ್ಟರ್ ಸುಷ್ಮಾ ಶಂಕರ್, ಪ್ರೊಫೆಸರ್ ಕೆ ಶಾರದಾ. ಅವರು ಮಾಡಿದ್ದಾರೆ, ಅದನ್ನ ಹಾಡ್ತೀನಿ. ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಪಾಗಿರದೋ, ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಪಾಗಿರದೋ, ಎಲ್ಲಿ ತಿಳಿವಿಗೆ ತೊಡಕು ತೋರದಿಹುದಲ್ಲಿ, ಎಲ್ಲಿ ಮನೆಯೋ ಕಟ್ಟು ಸಂಸಾರ ನೆಲೆಗಟ್ಟು, ಧೂಳೊಡೆಯದಿಹುದು ತಾನಾ ನಾಡಿನಲ್ಲಿ, ಎಲ್ಲಿ ಸತ್ಯದ ಗಾಧ ನೆಲೆಯಿಂದ ಸವಿವಾತು, ಸಲ್ಲಲಿತ ನಡೆಯಿಂದ ಮುಂಬರಿಯುವುದಲ್ಲಿ, ಎಲ್ಲಿ ದಣಿವಿರದ ಸಾಧನೆಯು ಸಫಲತೆ ಕಡೆಗೆ ತೋಳ ನೀಡಿರುವುದು ತಾನಾ ನಾಡಿನಲ್ಲಿ, ಎಲ್ಲಿ ಸತ್ಯದ ಗಾಧ ನೆಲೆಯಿಂದ ಸವಿವಾತು, ಸಲ್ಲಲಿತ ನಡೆಯಿಂದ
ಚಿಂತನವನೋದ್ಯಮವ ಸುವಿಶಾಲತೆಯ ಪೂರ್ಣತೆಗೆ ಮುನ್ನಡೆಸುವಲ್ಲಿ ಅಲ್ಲಿಯ ಬಂಧನರಹಿತ ಸುಖದ ಸ್ವರ್ಗದಲ್ಲಿ ಪಾಲಿಸೈ ಪಿತ ನಮ್ಮ ನಾಡೆಚ್ಚರಿರಲಿ. ಪಾಲಿಸೈ ಪಿತ ನಮ್ಮ ನಾಡೆಚ್ಚರಿರಲಿ, ನಾಡೆಚ್ಚರಿರಲಿ. Time to begin our program with a warm welcome. To deliver the welcome address at this special occasion, I would like to invite our beloved advisor, Dr. Na Damodar Shetty sir, who has been a guiding light and inspiration in conducting various events. Ladies and gentlemen, please join me in welcoming Dr. Nada sir to deliver welcome address. ಯಾವ ಭಾಷೆಯಲ್ಲಿ ಮಾತಾಡಬೇಕು ಎನ್ನುವಂಥದ್ದು ಈ ಪಂಚದ್ರಾವಿಡರ ಮಧ್ಯದಲ್ಲಿ ಬಹಳ ಸಂಕಷ್ಟದ ಸಂಗತಿ. ಆದರೆ ಅನಿವಾರ್ಯ, ಯಾವುದಾದ್ರೂ ಒಂದು ಭಾಷೆಯಲ್ಲಿ ಮಾತಾಡಲೇಬೇಕು. ಹಾಗಾಗಿ ನನ್ನ ಮಾತುಗಳು ಕನ್ನಡದಲ್ಲಿ ಇರ್ತವೆ. ಕನ್ನಡೇತರ ದ್ರಾವಿಡ ಭಾಷೆಯವರು ದಯವಿಟ್ಟು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಪಡಿ, ಯಾಕಂದರೆ ನಾನು ವಿರಳವಾಗಿ ಮಾತಾಡ್ತಿರ್ತೇನೆ. ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಭಾರತದ 5 ಪ್ರಾಂತ್ಯಗಳಿಂದ ಜನ ಬಂದಿದ್ದಾರೆ. 5 ಅಥವಾ 4 ಪ್ರಾಂತ್ಯಗಳಿಂದ ಕನ್ನಡಿಗರಿದ್ದಾರೆ, ತುಳುವರಿದ್ದಾರೆ, ತಮಿಳರಿದ್ದಾರೆ, ತೆಲುಗರಿದ್ದಾರೆ, ಮಲಯಾಳದವರು ಬಹಳ ಮಂದಿ ಇದ್ದಾರೆ. ನಾವು ಸುಷ್ಮಾ ಶಂಕರ್ ಅವರನ್ನ, ನಮ್ಮ ಅಧ್ಯಕ್ಷರನ್ನ ಹೇಳೋದುಂಟು, ನೀವು ಮಲಯಾಳಿಯ ಕನ್ನಡಿಗರ ಅಂತ. ಅವರಿಗೆ ಈಗ ಕನ್ಫ್ಯೂಷನ್ ಶುರುವಾಗಿದೆ. ನೀವು ಬಾಯಿ ತೆರೆದ್ರೆ ನನಗೆ ಗೊತ್ತಾಗುತ್ತೆ ನೀವು ಯಾವ ಭಾಷೆಯವರು ಅಂತ ಅವ್ರ ಹತ್ರ ಹೇಳೋದು ನಾನು. ಯಾಕಂದರೆ ಅವ್ರ ಭಾಷೆ ಒಳಗಡೆ ಅದು ಏನೇ ಆದರೂ ಆ ಊರಿನ ಒಂದು ಆಕ್ಸೆಂಟ್ ಇದೆಯಲ್ಲ, ಅದು ಅದರ ಒಳಗಡೆ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಕನ್ನಡಿಗರೂ ಆದ, ಮಲಯಾಳಿಯೂ ಆದ ಸುಷ್ಮಾ ಶಂಕರ್ ಅವರು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾದವರೇ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇವತ್ತಿನ ನಮ್ಮ ಅತಿಥಿ, ಇಬ್ಬರು ಅತಿಥಿಗಳು ನಮಗೆ, ಡಾಕ್ಟರ್ ಹಂಪ ನಾಗರಾಜಯ್ಯ ಮತ್ತು ಡಾಕ್ಟರ್ ಲಕ್ಷ್ಮೀ ಚಂದ್ರಶೇಖರ್. ಹಂಪನ ಅವರು ಮೈಸೂರು ದಸರಾದ ಉದ್ಘಾಟಕರಾಗಿ ಅವರು ಆಯ್ಕೆಯಾಗಿರೋದ್ರಿಂದ, ಕರ್ನಾಟಕ ಸರ್ಕಾರದ ವತಿಯಿಂದ ಆಯ್ಕೆಯಾಗಿರೋದ್ರಿಂದ, ಇವತ್ತು ಮಂತ್ರಿಗಳು ಮಹೋದಯರೆಲ್ಲ ಅವರ ಮನೆಗೆ ಹೋಗ್ತಾ ಇರೋದ್ರಿಂದ, ಅದು ದಿಢೀರ್ನ ತೀರ್ಮಾನ ಆಗಿರೋದ್ರಿಂದ ಅವರು ಬರುವುದಕ್ಕೆ ಸ್ವಲ್ಪ ತಡ ಆಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ನಾನು ಬಾರದೆ ಹೋಗುವುದಿಲ್ಲ, ಅದು ತನಕ ನನಗೆ ಸ್ವಲ್ಪ ಅವಕಾಶ ಕೊಡಿ ಅಂತ ಅವರು ಕೇಳಿದ್ದಾರೆ. ಆಗ ಅವರು ಬಂದಾಗ ಅವ್ರ ಬಗ್ಗೆ 2 ಮಾತುಗಳನ್ನು ಆಡೋಣ. ಈಗ ಪ್ರೊಫೆಸರ್ ಲಕ್ಷ್ಮೀ ಚಂದ್ರಶೇಖರ್ ಅವರು ಮೂಲತಃ ನನ್ನ ಹಾಗೆ ಅವರು ಕಾಲೇಜ್ ಅಧ್ಯಾಪಕರು, NMKRB ಕಾಲೇಜ್ ಅಂತ ಇದೆ, ಅಲ್ಲಿ ಇಂಗ್ಲಿಷ್ ಕಲಿಸ್ತಾ ಇದ್ದಂಥ ಅಧ್ಯಾಪಕಿ. ಆದರೆ ಅವರ ಪೂರ್ತಿ ತನ್ಮಯತೆ ಇರುವಂಥದ್ದು ರಂಗಭೂಮಿಯ ಮೇಲೆ. ಅವ್ರನ್ನ ಚಲನಚಿತ್ರ ಕಲಾವಿದರು ಅಂತ ಕರೀತಾರೆ, ದೂರದರ್ಶನದ ಕಲಾವಿದರು ಅಂತ ಕರೀತಾರೆ. ಆದರೆ ನಮಗೆ ಅವರು ಬಹಳ ಮುಖ್ಯ, ಅವರು ರಂಗಭೂಮಿ ಕಲಾವಿದರು ಅಂತ. ಎಲ್ಲದಕ್ಕೂ ಮೂಲ ನಮಗೆ ಒಮ್ಮೆ ಮಾಯಾಮೃಗ ಎನ್ನುವಂಥ ಒಂದು ಧಾರಾವಾಹಿ ಬರ್ತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ಜನಪ್ರಿಯ ಆಗಿತ್ತು ಅಂತಂದರೆ, ಸಾಯಂಕಾಲ 4 ಬರ್ತಾ ಇತ್ತದು. ಜನಗಳು ರಸ್ತೆಯಲ್ಲಿ ತಕ್ಕ ಮಟ್ಟಿಗೆ ಖಾಲಿ, ಮೊದಲು ರಾಮಾಯಣ ಮಹಾಭಾರತ ಏನೋ TV ಸೀರಿಯಲ್ ಬರ್ತಿದ್ದಾಗ ರಸ್ತೆ ಖಾಲಿ ಆಗ್ತಿತ್ತಲ್ಲ,
ಈ 4.5 ಗಂಟೆ ಸೀರಿಯಲ್ ಅನ್ನು ಯಾರು ನೋಡ್ತಾರಪ್ಪ ಅಂತ ಹೇಳುವಂಥ ದಿವಸಗಳಲ್ಲಿ ಆ ಸೀರಿಯಲ್ಗೆ ಎಷ್ಟು ಜನ ಇದ್ರು ಅಂದರೆ ಅನೇಕರು ಅದರ ರುಚಿ ಗೊತ್ತಾದ ಮೇಲೆ ಅವ್ರು 4.5 ಗಂಟೆ ಆಗೋರು ಮನೆ ತಲುಪಿಬಿಡ್ತಿದ್ರು ಅದನ್ನು ನೋಡುವುದಕ್ಕಾಗಿ. ಅಷ್ಟೊಂದು ಕುತೂಹಲವನ್ನು ಕೆರಳಿಸಿದಂತಹ ಮಾಯಾಮೃಗ ಸೀರಿಯಲ್ನಲ್ಲಿ ಲಕ್ಷ್ಮೀ ಚಂದ್ರಶೇಖರ್ ಅವರ ಒಂದು ಅಮೋಘ ಪಾತ್ರ ಇತ್ತು. ನನಗೆ ಇವರ ಪಾತ್ರವೂ ಪ್ರಿಯ, ಇವರ ಜೊತೆ ಪಾತ್ರ ಮಾಡಿದಂಥ ದತ್ತಣ್ಣ ಬಹಳ ಪ್ರಿಯ, ಶಾಸ್ತ್ರಿ. ಅಲ್ಲಿಂದ ಮೊದಲುಗೊಂಡು ನಾನು ಇವರನ್ನ ಫಾಲೋ ಮಾಡ್ತಿದ್ದೇನೆ ಅಂದ್ರೆ ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ನಿರಂತರವಾಗಿ, ಬೇರೆ ಏನು ತಿಳ್ಕೊಳ್ಬೇಡಿ ನೀವು. ಆಮೇಲೆ ಅವರು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಎನ್ನುವುದು ಮತ್ತೆ ಇತರ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ಎನ್ನುವುದು ಎಲ್ಲ ಇದೆ. ಆದರೆ ಇತ್ತೀಚೆಗೆ ಕಳೆದ ಜನವರಿಯಲ್ಲಿ ಇವರು ಒಂದು 3 ದಿವಸದ ಅಭಿನೇತ್ರಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ನಮ್ಮ ಕರ್ನಾಟಕದ ಒಳಗಡೆ ಏಕಪಾತ್ರ ಅಭಿನಯ ಎನ್ನುವಂಥದ್ದು ಒಂದು ಇದೆಯಲ್ಲ, ಅದಕ್ಕೆ ಬಹಳ ಜನಪ್ರೀತಿ ಬಂದಿರುವಂಥದ್ದೇ ಇವರಿಂದ. ಸುಮಾರು 25 ವರ್ಷಗಳಿಂದ ಏಕಪಾತ್ರವನ್ನು ಇವರು ನಿರಂತರ ಅಭಿನಯಿಸ್ತಾ ಬಂದಿದ್ದಾರೆ ವೇದಿಕೆಯಲ್ಲಿ. ಇಡೀ ವೇದಿಕೆಯನ್ನು ಒಂದೇ ವ್ಯಕ್ತಿ ತುಂಬಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. 10 ಕಲಾವಿದರು ನಿಂತುಕೊಂಡು ಮಾಡಬೇಕಾದಂಥ ಕೆಲಸವನ್ನ ಒಂಟಿಯಾಗಿ ಅವರು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಈ ಅಭಿನೇತ್ರಿ ಎನ್ನುವಂಥ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದ್ನಲ್ಲ, ಅದು 3 ದಿವಸಗಳ ಕಾರ್ಯಕ್ರಮ ನಗರದ ವಾಡಿಯ ರಂಗಮಂದಿರದಲ್ಲಿ ಆಯಿತು. ಆ 3 ದಿವಸದ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ಇವತ್ತು ಅವರನ್ನು ಕರೀಲಿಕ್ಕೂ ಕೂಡ ಒಂದು ಕಾರಣ, ಇವರು ಅತ್ಯುತ್ತಮ ಅನುವಾದಕಿ ಕೂಡ ಎನ್ನುವಂಥದ್ದು. ಇವರು 3 ನಾಟಕಗಳ 6 ಪ್ರದರ್ಶನಗಳನ್ನ ಆ ದಿವಸ ಮಾಡಿದರು. 1ನೇ ದಿವಸ 2 ಪ್ರದರ್ಶನ, 2ನೇ ದಿವಸ 2 ಪ್ರದರ್ಶನ, 3ನೇ ದಿವಸ 2 ಪ್ರದರ್ಶನ. ಅದರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಒಂದು ಸಿಂಗಾರವ ಮತ್ತು ಅರಮನೆ ಎನ್ನುವಂತಹ ಚಂದ್ರಶೇಖರ್ ಕಂಬಾರ ನಾಟಕವನ್ನು ಅಡಾಪ್ಟ್ ಮಾಡಿ ಅದನ್ನು ಕನ್ನಡದಲ್ಲಿ ಬರೆದು ಆಮೇಲೆ ಅವರೇ ಅದನ್ನು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿ, ಅದೊಂದಾಯ್ತಾ. 2ನೇದು ಶೇಕ್ಸ್ಪಿಯರ್ನ ಹೆಂಡತಿ ಅಂತ. ಶೇಕ್ಸ್ಪಿಯರ್ನ ಹೆಂಡತಿ ಅನ್ನುವಂಥದ್ದನ್ನು ಇವರು ಇಂಗ್ಲಿಷಲ್ಲಿ ಬರೆದು ಆಮೇಲೆ ಅದನ್ನು ಕನ್ನಡದಲ್ಲಿಯೂ ಬರೆದು ಇವರೇ ಟ್ರಾನ್ಸ್ಲೇಷನ್ಸ್ ಅನ್ನು ಮಾಡಿಕೊಂಡು. 3ನೇದು ನಾಟಕ ಕಾವೇರಿ ಕಿತ್ತಳವಿಲ್ಲ ಎನ್ನುವಂಥ ನಾಟಕ, ಕೊಡಗಿಗೆ ಸಂಬಂಧಪಡ್ತದೆ. ಅದು ಕೊಡಗಿನ ಕಾವೇರಿ. ಆ ನಾಟಕವನ್ನು ಇವರು ಕನ್ನಡದಲ್ಲಿ ಬರೆದು ಆಮೇಲೆ ಅದರದ್ದೇ ಟ್ರಾನ್ಸ್ಲೇಷನ್ ಅನ್ನು ಇವರು ಮಾಡಿ, ಹೀಗೆ 3 ನಾಟಕಗಳು, ಅದರ 2 ಭಾಷೆಗಳು, ಅದರ 6 ಪ್ರಯೋಗಗಳು. ಬೆಳಿಗ್ಗೆ ಕನ್ನಡದಲ್ಲಿ ಮಾಡಿದರೆ, ಮಧ್ಯಾಹ್ನ ಮೇಲೆ ಕನ್ನಡದಲ್ಲಿ ಒಂದು ಪ್ರಯೋಗ ಮಾಡಿದರೆ, ರಾತ್ರಿ ಅದರದ್ದೇ ಇಂಗ್ಲಿಷ್ ಪ್ರಯೋಗ. ಮಾರನೇ ದಿವಸ ಒಂದು ಕನ್ನಡದಲ್ಲಿ ಮಾಡಿದರೆ ಅದರದ್ದೇ ಇಂಗ್ಲಿಷ್ ಪ್ರಯೋಗ, ಅದರ ಮಾರನೇ ದಿವಸ ಒಂದು ಕನ್ನಡದಲ್ಲಿ ಮಾಡಿದರೆ ಅದರದ್ದೇ ಇಂಗ್ಲಿಷ್ ಪ್ರಯೋಗ. ಹೀಗೆ ನಿರಂತರವಾಗಿ 3 ದಿವಸ ತಾವೊಬ್ಬರೇ ಒಂದು ನಾಟಕವನ್ನು ತಾನೇ ಟ್ರಾನ್ಸ್ಲೇಟ್ ಮಾಡಿ, ನಿರ್ದೇಶಕರು ಬೇರೆ ಇರ್ತಾರೆ, ತಾನೇ ಅದನ್ನು ಅಭಿನಯಿಸಿ ತೋರಿಸಿರತಕ್ಕಂಥದ್ದು ಒಂದು ದಾಖಲೆ ಅದು. ಹೀಗೆ ಈ ದಾಖಲೆಯನ್ನು ಮಾಡಿದಂತಹ ಲಕ್ಷ್ಮೀ ಚಂದ್ರಶೇಖರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಬಗ್ಗೆ ಬೇರೆ ನಾನು ಏನು ಹೇಳಬೇಕಂತ ಅಗತ್ಯ ಇಲ್ಲ. ಅವರು ಎಷ್ಟು ವರ್ಷಕ್ಕೆ ಕಳೆದ 50 ವರ್ಷಗಳಿಂದ ರಂಗಭೂಮಿಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರತಕ್ಕಂಥವರು. ಭಾರತದಲ್ಲಿ ಮಾತ್ರ ಅಲ್ಲ, ಹೊರ ದೇಶಗಳಲ್ಲೂ ಕೂಡ ರಂಗಭೂಮಿಯನ್ನು ಜನರಿಗೆ ಉಣಬಡಿಸಿದವರು. ಮಾತ್ರ ಅಲ್ಲದೆ ಇವರದ್ದು ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಕನ್ನಡ ರಂಗಭೂಮಿಯ ನಾಟಕಗಳನ್ನು ಕುರಿತು, ರಂಗಭೂಮಿಯನ್ನು ಕುರಿತು ವಿಮರ್ಶಾತ್ಮಕವಾಗಿ ಇಂಗ್ಲಿಷ್ನಲ್ಲಿ ಬರೀತಾ ಇದ್ದಂಥವರು ಬಹಳ ಕಡಿಮೆ ಜನ. ಅದರಲ್ಲಿ ಲಕ್ಷ್ಮೀ ಚಂದ್ರಶೇಖರ್ ಬಹಳ ಪ್ರಮುಖರು. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತಿನ ಈ ಕಾರ್ಯಕ್ರಮವನ್ನು ಹರಸುವುದಕ್ಕೆ ಬಂದಿರತಕ್ಕಂತಹ ಲಕ್ಷ್ಮೀ ಚಂದ್ರಶೇಖರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಒಂದೆರಡು ಮಾತುಗಳು ಹೇಳಲೇಬೇಕು. ಯಾಕಂತಂದರೆ ಈ ಸಂಸ್ಥೆಯನ್ನು ಕಟ್ಟುವ ಹೊತ್ತಿಗೆ ಸುಷ್ಮಾ ಶಂಕರಿಗಿಂತ ಬಹಳ ಸೀನಿಯರ್ ಆಗಿದ್ರು. ಕುಪ್ಪಂ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದಂತಹ ಶಾರದಾ ಮೇಡಮ್ ಕನ್ನಡ ತೆಲುಗು 2 ಭಾಷೆಗಳಲ್ಲೂ ಬಲ್ಲ ಪ್ರವೀಣರು ಆಗಿದ್ದು, ಸುಷ್ಮಾ ಶಂಕರ್ ಅವರಿಗೆ ದಾರಿದೀಪವಾಗಿದ್ದವರು, ಗೈಡ್ ಆಗಿದ್ದವರು.
ಏನು ಮಾಡಬೇಕಾಗಿದ್ರು ಒಂದು ಮಾತನ್ನು ಸುಷ್ಮಾ ಶಂಕರ್ ಅವರು ಶಾರದಾ ಮೇಡಮ್ನ ಕೇಳ್ತಿದ್ರು. ಕೇಳಿದ ಮೇಲೆ ಅವ್ರು ನನ್ನನ್ನು ಕೇಳ್ತಿದ್ರು. ಆವಾಗ ನನ್ನದು ಸರಿ ಇದೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಹಾಗೆ ಅವರ ಸತತ 3 ವರ್ಷಗಳ ಒಂದು ಸಲಹೆ ಸೂಚನೆಗಳನ್ನು ಮತ್ತು ಅವರು ಕಾರ್ಯದರ್ಶಿಯಾಗಿ ಒಪ್ಪಿಕೊಂಡ್ರು. ಸಾಮಾನ್ಯವಾಗಿ ದೊಡ್ಡ ಪ್ರೊಫೆಸರ್ ಅವರು ಈ ತನ್ನ ಕೈ ಕೆಳಗಿನ ಒಬ್ಬ ಸ್ಟೂಡೆಂಟ್ ಥರ ಇರತಕ್ಕಂಥ ಸುಷ್ಮಾ ಅವರಿಗೆ ಕಾರ್ಯದರ್ಶಿ ಆಗುವುದು ಅಂದರೆ ಏನು, ಅಧ್ಯಕ್ಷರು ಅವರು ಕಾರ್ಯದರ್ಶಿ ಇವರ ಅಂತ ಯಾರಾದ್ರೂ ಕೇಳಿದರೆ ಆ ಯಾವ ಹಮ್ಮು ಇಲ್ಲದೆ ನಾನು ಮಾಡ್ತೇನೆ, ನಿಮ್ದು ಗೈಡ್ ಮಾಡ್ತೇನೆ, ನಿಮ್ಮ ಜೊತೆ ಇರ್ತೇನೆ, ಕಾರ್ಯದರ್ಶಿ ಆದರೂ ಪರವಾಗಿಲ್ಲ ಇರ್ತೇನೆ ಅಂತ ಹೇಳ್ಕೊಂಡು ಇಷ್ಟು ದಿವಸ ಅವರು ಇದ್ರಲ್ಲ, ಇದು ಬಹಳ ಒಳ್ಳೆಯ ಒಂದು ಅಭಿಮಾನದ ಸಂಗತಿ ಶಾರದಾ ಮೇಡಮ್ ಮಾಡಿಕೊಟ್ಟಿದ್ದಾರೆ. ಪ್ರೊಫೆಸರ್ ಶಾರದಾ ಮೇಡಮ್ ಅವರಿಗೆ ನಿಮ್ಮೆಲ್ಲರೂ ಪರವಾದ ಸ್ವಾಗತ. ಇವತ್ತಿನ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ಇರತಕ್ಕಂಥವರು ಗೌರಿ ಕಿರುಬಾನಂದನ್. ಇವರ ಬಗ್ಗೆ ನಮಗೆ ಪ್ರಶಸ್ತಿ ಕೊಡುವುದಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದರೆ ಆರ್ಥಿಕ ಸಂಪನ್ಮೂಲ ಇತ್ಯಾದಿಗಳೆಲ್ಲ ಅದರಲ್ಲಿ ಲೆಕ್ಕಕ್ಕೆ ಬರ್ತವೆ. ಹಾಗಾಗಿ ಈ ವರ್ಷ ಬೇಡ, ಮುಂದಿನ ವರ್ಷ ಅಂತ ಹೇಳಿ ಮೊದಲ ಬಾರಿಗೆ ಈ ವರ್ಷ ನಾವು ಪ್ರಶಸ್ತಿನ ಪ್ರಾರಂಭ ಮಾಡಿದ್ದೇವೆ. ದ್ರಾವಿಡ ಭಾಷಾ ಅನುವಾದಕರ ಸಂಘವನ್ನು ಮಾಡಿದ ಮೇಲೆ, ಪರಸ್ಪರ ಕೊಡುಗೊಳೆಯನ್ನು ಏರ್ಪಾಡು ಮಾಡಿದ ಮೇಲೆ, ಪರಸ್ಪರ ನಾವು ಬೇರೆ ಬೇರೆ ಭಾಷೆಗಳನ್ನು ಯಾವ ರೀತಿಯಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಎನ್ನುವುದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಹಾಗೆ ಯೋಚನೆ ಮಾಡುವಾಗ ಪ್ರಶಸ್ತಿ ಕೊಡುವುದು ಕೂಡ ಒಂದು ಮಾರ್ಗ ಅಂತ ನಮಗೆ ಗೊತ್ತಾಯಿತು. ಹಾಗಾಗಿ ಆ ಮಾರ್ಗದಲ್ಲಿ ನಾವು ಈ ವರ್ಷದಿಂದ ಸಾಗುವುದಕ್ಕೆ ತೀರ್ಮಾನ ಮಾಡಿದ್ದೇವೆ. ಮೊದಲ ಬಾರಿಗೆ ನಮ್ಮ ಮೊತ್ತ ಎನ್ನುವಂಥದ್ದು ದೊಡ್ಡ ಪ್ರಶ್ನೆ ಅಲ್ಲ, ಆದರೆ ಪ್ರಶಸ್ತಿಯನ್ನು ಈ ಬಾರಿ ಕೊಡ್ತಾ ಇದ್ದೇವೆ ಎನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ. ಮುಂದಿನ ವರ್ಷಗಳಲ್ಲಿ ನಮ್ಮ ಪ್ರಶಸ್ತಿಯ ಮೊತ್ತ ಏರಬಹುದು. ಈ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಅಂತಂದಾಗ ನಾಡಿನ ಈ ಭಾಗದ ಆಂಧ್ರ ಪ್ರದೇಶದಿಂದ ಮೊದಲುಗೊಂಡು ಈ ಕಡೆ ಇರತಕ್ಕಂಥ ತೆಲುಗರು, ತಮಿಳರು ಎಲ್ಲರೂ ಸೇರಿದ ಹಾಗೆ ಎಲ್ಲರ ಕಿವಿಯೂ, ಎಲ್ಲ ಅನುವಾದಕರ ಕಿವಿಯೂ ಸ್ವಲ್ಪ ನೆಟ್ಟಗಾಯಿತು. ಏನೋ ಮಾಡ್ತಿದ್ದಾರೆ, ಇವರಲ್ಲಿ ಏನೋ ಆಗ್ತಾ ಇದೆ, ಮುಂದೆಯೂ ಕೂಡ ಇದರಲ್ಲಿ ಏನೋ ಒಂದು ಪ್ರಯೋಜನಕಾರಿಯಾದಂಥ ಕೆಲಸಗಳು ಆಗಬಹುದು ಎನ್ನುವಂಥ ಒಂದು ಕಲ್ಪನೆ ಬರುವುದಕ್ಕೆ ಸಾಧ್ಯ ಆದ್ದು ಈ ಪ್ರಶಸ್ತಿಯನ್ನು ನಾವು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಈ ಸಲ ನಾವು ಕೊಡ್ತಾ ಇರತಕ್ಕಂಥದ್ದು ಪ್ರಶಸ್ತಿ ಈ ಶ್ರೀಮತಿ ಗೌರಿ ಕಿರುಬಾನಂದನ್ ಅವರಿಗೆ. ಅವರು ಅನೇಕ ಕೃತಿಗಳನ್ನು ಸುಮಾರು 10-20 ಕೃತಿಗಳನ್ನು ಇವರು ತೆಲುಗಿನಿಂದ ತಮಿಳಿಗೆ ಅನುವಾದ ಮಾಡಿದವರು ಅಂತ ಕೇಳಿದಾಗ ನಿಜಕ್ಕೂ ರೋಮಾಂಚನವಾಯಿತು. ಸದ್ದಿಲ್ಲದೆ ಎಷ್ಟು ಕೆಲಸಗಳನ್ನು ಇವರು ಮಾಡಿಬಿಟ್ಟಿದ್ದಾರೆ ಎನ್ನುವುದು. ಮತ್ತು ಇವರು ಅನುವಾದಕರಿಗೆ ಒಂದು ರೀತಿಯ ದಾರಿದೀಪ ಕೂಡ ಹೌದು. ಈ ಕಾರ್ಯಕ್ರಮಕ್ಕಾಗಿ ದೂರದ ಕಡೆಗಳಿಂದ ಬಂದಿರತಕ್ಕಂಥ ನೀವು ಒಂದು ನಮಗೆ ಸಂಖ್ಯೆಯಲ್ಲಿ ಕಡಿಮೆ ಇದೆಯಲ್ಲ ಅಂತ ಮೇಡಮ್, ಲಕ್ಷ್ಮಿ ಮೇಡಮ್ ನಿಮಗೆ ಅನ್ನಿಸಿದ್ರೆ ಅದು ದೊಡ್ಡ ಪ್ರಶ್ನೆ ಅಲ್ಲ. ಯಾಕಂತ ಹೇಳಿದ್ರೆ ಒಂದೊಂದು ರಾಜ್ಯದಲ್ಲೂ ಕೂಡ ಪ್ರಾತಿನಿಧಿಕವಾಗಿ ಕೆಲವರು ಬಂದಿದ್ದಾರೆ. ಹಾಗಾಗಿ ಇದೊಂದು ಪ್ರಾತಿನಿಧಿಕ ಅನುವಾದಕರ ಒಂದು ಗುಂಪು. ಈ ಗುಂಪು ಒಂದು ಆಸಕ್ತಿ ವಹಿಸಿ ಅಷ್ಟಷ್ಟು ದೂರದಿಂದ ಇಲ್ಲಿಗೆ ಬಂದು ಸೇರಿದ್ದೀರಲ್ಲ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಬಗ್ಗೆ ಕೆಲವು ಮಾತುಗಳನ್ನು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಅವರಿಗೆ ಪತ್ರಿಕೆಯವರಿಗೆಲ್ಲ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಎನ್ನುವುದ್ರ ಬಗ್ಗೆ ಇನ್ನೂ ಗೊತ್ತಾಗಬೇಕಷ್ಟೇ. ಗೊತ್ತಾದ ದಿವಸಗಳಲ್ಲಿ ಈ ನಮ್ಮ ಚಟುವಟಿಕೆ ಹೆಚ್ಚಿನ ಪ್ರಚಾರವನ್ನು ಅವರು ಕೊಡ್ಬೋದು ಅಂತ ಅಂದ್ಕೊಂಡು ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮಸ್ಕಾರ. ಭಾಷಣ ಮಾಡಿದ ನಮ್ಮ ಸಂಸ್ಥೆಯ ಅಡ್ವೈಸರ್ ಆದ ಡಾಕ್ಟರ್ ದಾಮೋದರ ಶೆಟ್ಟಿ ಅವರಿಗೆ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತೇವೆ. ಚಿಂತನಾತ್ಮಕವಾಗಿರಬೇಕು, ಅಪೂರ್ವವಾಗಿರಬೇಕು ಎಂದು ಆದರ್ಶ ಹೊಂದಿರುವ ನಿರಂತರ ಚಿಂತನಾಶೀಲ ವ್ಯಕ್ತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸುಷ್ಮಾ ಶಂಕರ್. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸುಷ್ಮಾ ಶಂಕರ್ ಅವರಿಂದ ಈಗ ಪ್ರಾಸ್ತಾವಿಕರು. ಸೊ ನಾದಾ ಶೆಟ್ಟಿ ಸರ್ ಹೇಳಿದಂಗೆ ಯಾವ ಭಾಷೆಯಲ್ಲಿ ಮಾತನಾಡಬೇಕು ಎಂಬುದೇ ಕನ್ಫ್ಯೂಷನ್ ಆಗಿದೆ. ಸ್ವಲ್ಪ ಕನ್ನಡ, ತೆಲುಗು, ಮಲಯಾಳಂ, ತುಳು, ತಮಿಳು ಎಲ್ಲ ಭಾಷೆ ಮಿಕ್ಸ್ ಮಾಡಿ ಒಂದು ಚೊಚ್ಚಬಾತ್ ಮಾಡಿದರೆ ಯಾರಿಗೂ ಏನು ಅರ್ಥ ಆಗೋದಿಲ್ಲ. ಆದರೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಇಲ್ಲಿ ನಿಜವಾಗಲೂ ನನಗೆ ಐ ಆಮ್ ವೆರಿ ಹ್ಯಾಪಿ ಟು ಸ್ಟ್ಯಾಂಡ್ ಬಿಫೋರ್ ಯು.
100% ಹ್ಯಾಪಿ ಇದ್ದೀನಿ ನಾನು, ತುಂಬ ಹ್ಯಾಪಿ ಇದೆ. ಆ್ಯಕ್ಚುಲಿ ಐ ಆಮ್ ಸ್ಪೀಚ್ಲೆಸ್. ಪೂಜ್ಯ ನಮ್ಮ ಫಸ್ಟ್ ನನಗೆ ಅಡ್ವೈಸರ್, ಒಂದು ಗುರುಸ್ಥಾನದಲ್ಲಿ ನೋಡುವ ಅಡ್ವೈಸರ್ ಮಾಧವಶೆಟ್ಟಿ ಸರ್ ಅವರೇ, ಹಾಗೂ ಪ್ರೀತಿಯ ಮೇಡಮ್ ಶಾರದಾ ಮ್ಯಾಮ್ ಅವರೇ, ಉತ್ತಮ ಚಲನಚಿತ್ರ ನಟಿ, ಥಿಯೇಟರ್ ಆರ್ಟಿಸ್ಟ್ ನಮ್ಮ ಮೇಡಮ್ ಲಕ್ಷ್ಮೀ ಚಂದ್ರಶೇಖರ್ ಅವರೇ, ಹಾಗೂ ಇನ್ನೇಕೆ ದ ಫಸ್ಟ್ ಟ್ರಾನ್ಸ್ಲೇಷನ್ ಅವಾರ್ಡ್ received by our ma'am Gauri Kiruba Nandan madam. She came from Tamil Nadu. Really, ma'am, for you, I think she did not understand how long we talked here in Kannada. Because Kannada is our mother tongue and it is in Bangalore. So we found out Kannada and we must speak in Kannada. This is Nayana Kannada Bhavana. So we forced to speak in Kannada. And also we love Kannada, ma'am. And but we respect you a lot, and when we will talk about you, 100% we will speak in English, okay? So, ഇവിടെ വന്നിട്ടുള്ള നമ്മുടെ മലയാളി അസോസിയേഷനിൽ വന്നിട്ടുണ്ട്, കേരള ലോകസഭാ മെമ്പർ കുഞ്ഞപ്പ സാർ വന്നിട്ടുണ്ട്, അഡ്വക്കേറ്റ് ഹരി, വിമാറ്റ് സജി, എഴുത്തുകാരി ബ്രിജി മാഡം, നമ്മുടെ മലയാളി അസോസിയേഷൻ ചെയർമാൻ രമേശ് സാറ്, അങ്ങനെ കുറേ പേര് മലയാളി അസോസിയേഷന് വേണ്ടിയിട്ടുണ്ട്. നമ്മുടെ DBTയുടെ EC മെമ്പർ ചെന്നൈയിൽ നിന്ന് വന്നിട്ടുണ്ട്, കാസർഗോഡിൽ നിന്ന് ശ്രീകുമാർ സാർ വന്നിട്ടുണ്ട്, കാസർഗോഡിൽ നിന്ന് രവീന്ദ്രപാടി സാർ വന്നിട്ടുണ്ട്, പിന്നെ മായ മേഡം വന്നിട്ടുണ്ട്. അങ്ങനെ ഒരുപാട് പേര്. എനിക്ക് ഏറ്റവും ഇഷ്ടം എന്ന് പറഞ്ഞാൽ കുമാരൻ മാഷിനെ കാണാൻ ഇങ്ങനെ നോക്കി ഇരുന്നപ്പോൾ അവിടെ ഇരുന്നപ്പോൾ കുമാരൻ മാഷ് ഇങ്ങനെ എൻട്രി ആവുന്നുണ്ടായിരുന്നു. അങ്ങനെ ഓരോരുത്തരും വന്നു, എല്ലാവരും വന്നതിന് എനിക്ക് വളരെ സന്തോഷമുണ്ട്. അപ്പോൾ ഈ ഒരു പ്രോഗ്രാമിന് ആള് കുറവ് എന്നുള്ളതല്ല, എവിടെ നിന്ന് വന്നു, എത്ര ദൂരത്ത് നിന്ന് വന്നു എന്നുള്ളതാണ്. തമിഴ്നാട്ടിൽ നിന്ന് രംഗസ്വാമി സാർ നോട്ട് അറ്റൻഡിങ് എനി പ്രോഗ്രാം. ആക്ച്വലി ഹി ഓൾസോ കെയിം ഫ്രം ടേക്കിംഗ് ലീവ് ആൻഡ് വിത്ത് ഹിസ് ഫ്രണ്ട്. സർ, യു ഓൾസോ സർ, remembering all the faces. Actually if I forgot any faces, I am sorry. So really now I just as a president I have to deliver a few words in front of you. That is my duty, please. So again, it is with immense pride and joy that I stand before you today on this special occasion of our first award ceremony and the celebration of our 3rd anniversary of DBTA. I want to extend you my heartfelt thanks to each one of your continued support and encouragement over the years. It is because of your dedication and belief in our vision that we have reached this milestone. It is the 3rd anniversary. The Dravida Bhasha Translators Association was founded with a clear and passionate goal to build bridges between the Dravidian languages like Tamil, Kannada, Telugu, Malayalam and Tulu. And also through this translation we not only preserve the richness of our linguistic heritage but also bring forth the beauty of each language to a wide audience. One of our key objectives is to support and encourage translators, both seasoned and aspiring. We understand the challenges that come with this field and we are committed to offering guidance, training and opportunities to those who are passionate about translation. We are here to inspire newcomers, motivate them to explore the treasures of Dravidian literature and contribute to their talents to their growing community. As part of our mission, we are also ready and eager to teach Dravidian language to anyone interested in learning. Please underline, the door of DBTA are open to all who wish to learn or teach Dravidian languages. The people who are interested to learn Dravidian language and also to teach Dravidian language. By the way, sir, namaste, Suresh sir, madam. Okay. As part of our mission, we are also ready and eager to teach Dravidian languages. And today, as we present the first award to deserving translators and celebrate our association's achievements, I want to express my deepest gratitude to all our members, EC members, especially advisor, and my Sharada ma'am. Sari is appointed over here. He is advisor, she is my teacher. Always I ask everything, discuss with ma'am.
Then I will ask you, sir. No, sir, 50% is correct. That I will make that only. Actually, first I asked it to ma'am to be the president of this DBTA. As a student, it is not good to that when my mom is a secretary. Then she said, no, this is for you, just encouragement I want with you. Like that she encouraged, and really ma'am, my gratitude. And all the people who is sitting in the chairs are actually, they kept me on this throne, I want to say. That's why I told her it's a very happiest moment. I don't know how I could have reached the 3 years with many activities. I surprised yesterday when that Rakesh just read out that report. Oh, Rakesh, we did these all the things. Yes, ma'am. Then he's showing that report, so photos, videos, everything. So for this, each and every members mean I know each and every easy members and members. Even Kevin Marshall and Kasaragod undarannittu I used to ask doubt. ನಮ್ಮ ജോയിന്റ് സെക്രട്ടറി പ്രഭാകര മാഷ് ഷിമോയിൽ നാടക കമ്പനിയിലായിരിക്കും എവിടെയായിരിക്കും അപ്പോഴും നമ്മൾ വിളിച്ച് പറയും. എനിക്ക് അപ്പോഴും വന്ന് നമുക്ക് ക്ലിയർ ചെയ്യുന്നുണ്ട്. അപ്പോൾ എല്ലാവരും എല്ലാ മെമ്പേഴ്സും നമുക്ക് ഒരുപാട് സപ്പോർട്ട് ചെയ്തു. അതിനകത്ത് എനിക്ക് ഭയങ്കര നന്ദിയുണ്ട്. അതുകൊണ്ടാണ് മലയാളീസ് മെമ്പേഴ്സും നമ്മുടെ ദ്രാവിഡ അസോസിയേഷൻ ഒരുപാടുണ്ട്. ഇനിയും മലയാളീസിൽ തമിഴും തെലുങ്കും കന്നഡയും തുളുവൊക്കെ ട്രാൻസ്ലേഷൻ ചെയ്യുന്ന ഒരുപാട് പേരുണ്ട്. നിങ്ങൾ എല്ലാവരുടെയും സഹായിക്കുന്നാൽ അവരും കൂടെ നമ്മുടെ അസോസിയേഷനിൽ മെമ്പർഷിപ്പ് എടുക്കാനായിട്ട് നിങ്ങൾ സഹായിക്കണം. But Malayali ma'am, actually she is helping a lot always. Many Tamil members are here, and all that 50% of the Tamil members are joining this DBTA by our Malayali ma'am actually, and everybody is supporting a lot. So in this occasion, really, but I would like to remember everybody who are supported, encouraged me, and many are youth. They are actually away from the literature actually. Because instead of the pen and books, they used to hold the mobile in their hand. I am not saying the mobile is the wrong thing, but the way they are using it is in the wrong way. If they are using the proper way the mobile, they can hold off that literature side, or they can use with the books. So we have to make them to enter in the reading habit, the next generation. They don't want Bharatanatyam or Mohiniyattam or any cultural activities. They don't know that ABC of that drama or what is called. They only that movies or some mobile activities. So that's why we planned. If anybody want to learn any other language, Dravidian languages, so we are ready to teach. In our members or any other members, non-members or members, it is a very good platform to learn Dravidian language or teach Dravidian language. So I request you all to your cooperation, that is support and love and care, everything it should continue like that only. So we can all together, we can do something in the world of the literature. When we are talking the two languages, we are exchanging two great culture, not only two languages, two culture. So we are the South Indians, we are Indians. So our Indian languages, Indian culture, we can share with each other, and we can try to grow it very well. Thank you once again. I am presented here. I am very happy again. Thank you so much. Thank you. Jai Hind, Jai Karnataka Mata. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಸಂಸ್ಥೆಯ ದೇವೋದ್ದೇಶಗಳ ಕುರಿತು ಸವಿವರವಾಗಿ ತಿಳಿಸಿಕೊಟ್ಟ ಸುಷ್ಮಾ ಮೇಡಮ್ ಅವರಿಗೆ ಧನ್ಯವಾದಗಳು. ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ. ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ. ಬೆಳಗಿಸೋಣ ಮನೆ ಮನಗಳ ಪ್ರೀತಿಯ ಬೃಂದಾವನವನ್ನ. ಒಗ್ಗಟ್ಟಿನ ಬಲವನ್ನ ಜಗಕ್ಕೆ ತೋರಿಸೋಣ. ದೀಪದಿಂದಲೇ ದೀಪ ಬೆಳಗುವಂತೆ, ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಎಂದು ಹೇಳುತ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಆಗಮಿಸಿದ್ದೇವೆ. ಮೇ ಐ ನೌ ರಿಕ್ವೆಸ್ಟ್ Lakshmi Chandrasekhar ma'am to light the lamp of knowledge and officially start this beautiful program. I request all dignitaries on the dais to join ma'am. She is also the founder of Creative Theatre, a group known for its artistic excellence, with over 750 performances across the country and abroad.
Additionally, she has appeared in popular Kannada television serials and award-winning films, including the well-known serial Mayanbuga and the critically acclaimed Grahabanga. And she has won prestigious awards such as Kuvempu Bhasha Bharati Translation Prize for 2017. After a 28-year career as an English lecturer at NMKRV College in Bangalore, she retired to fully dedicate herself to theatre and television. We are very fortunate to have her with us today. Ladies and gentlemen, please welcome Srimati Lakshmi Chandrasekhar ma'am to stage to share few words. ನನಗೆ ಅದು ಸ್ವಲ್ಪ ಸಿಂಪಲ್, ಯಾಕೆಂದರೆ ನನಗೆ ಹೆಚ್ಚಿಗೆ ಭಾಷೆಗಳು ಬರಲ್ಲ. ನನಗೆ ಬರೋದು ಕನ್ನಡ, ಇಂಗ್ಲೀಷ್. ಕನ್ನಡದಲ್ಲಿ ಮಾತಾಡಬೇಕು, ಇಂಗ್ಲೀಷಲ್ಲಿ ಮಾತಾಡಬೇಕು. ಹಾಗಾಗಿ ಕನ್ನಡ ಇಂಗ್ಲೀಷು ಬೆರೆಸಿ ಮಾತಾಡ್ತೀನಿ. ಆದರೆ ನನ್ನ ಅದೃಷ್ಟಕ್ಕೆ ನಾನು ಓದಿದ ಕಾಲೇಜು ಮೈಸೂರಿನಲ್ಲಿ ರೀಜನಲ್ ಕಾಲೇಜ್ ಅಂತ, ಅದು ದಕ್ಷಿಣದ 4 ರಾಜ್ಯಗಳಿಗೂ ಒಂದೇ ಕಾಲೇಜು. ಹಾಗಾಗಿ ನನ್ನ ಜೊತೆ ಓದ್ತಾ ಇದ್ದವರಲ್ಲಿ ತುಂಬ ಜನ ಮಲಯಾಳಿಗಳು, ಸ್ವಲ್ಪ ಜನ ಆಂಧ್ರದವರು ಮತ್ತು ತಮಿಳಿನವರು ಇದ್ದರು. ಮಲಯಾಳಿಗಳು ಎಲ್ಲೋದ್ರೂ ನಮ್ಮದೊಂದು ಜೋಕ್ ಥರ ಆಗ್ಬಿಟ್ಟಿತ್ತು. ಮಧುರು ಚಂದ್ರನಲ್ಲಿ ಏನಾದರೂ ಹೋಗೋದು ಅಲ್ಲಿಗೆ ಫಸ್ಟು ಒಬ್ಬ ಕಾಕ ಹೋಗಿ ಅಂಗಡಿ ಇರ್ತಾನೆ ಅಂತ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಸಂಸ್ಕೃತಿ, ಭಾಷೆ, ವ್ಯಾಪಾರ ಇವುಗಳ ಮೂಲಕ ಪ್ರಪಂಚದಾದ್ಯಂತ ಹರಡಿಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಬಹಳ ವಿಶಿಷ್ಟವಾದ ಸಂಗತಿ ಅಂತಂದರೆ, ಕನ್ನಡದಲ್ಲಿ ಒಂದು ಹೊಸ ಕಾದಂಬರಿ ಅಥವಾ ಕವನ ಸಂಗ್ರಹ ಬಂದರೆ ಅದು ನಾವೆಲ್ಲ ಓದೋದಕ್ಕೆ ಮೊದಲು ಮಲಯಾಳಕ್ಕೆ ಭಾಷಾಂತರವಾಗಿ ಅವರು ಓದಿರ್ತಾರೆ. ಅಷ್ಟರ ಮಟ್ಟಿಗೆ ಅವರ ಒಂದು ಓದಿನ ಹವ್ಯಾಸ, ಕುತೂಹಲ ಮತ್ತು ಅನುವಾದದ ಗೀಳು ಇದೆ. ನಿಜಕ್ಕೂ ಇದು ಬಹಳ ಖುಷಿ ಕೊಡುವಂಥ ವಿಷಯ. ಆದರೆ ನಮ್ಮಂಥವರ ದೌರ್ಭಾಗ್ಯಕ್ಕೆ ನಾವು ಹೊರದೇಶಗಳ ಪಾಶ್ಚಿಮಾತ್ಯ ಭಾಷೆಗಳ ಬಗ್ಗೆ ತೋರುವಂಥ ಆಸಕ್ತಿ ನಮ್ಮ ನೆರೆಹೊರೆಯ ಭಾಷೆಗಳ ಬಗ್ಗೆ ತೋರಿಸೋದಿಲ್ಲ. ನಾನು ಮೊದಲಿನಿಂದಲೂ ಕೂಡ ನಾನು ಓದಿದ್ದು ಇಂಗ್ಲೀಷ್ನಲ್ಲಿ, ನಾನು ಡಿಗ್ರಿ ಮಾಡಿದ್ದು ಇಂಗ್ಲೀಷು, ಪಾಠ ಹೇಳಿದ್ದು ಇಂಗ್ಲೀಷು. ಹಾಗಾಗಿ ನನಗೆ ಒಂದೇ ಒಂದು ದಾರಿ ಇದ್ದಿದ್ದರೆ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡೋದು. ನಾನು ಸೃಜನಾತ್ಮಕವಾಗಿ ಏನು ಬರೆಯೋಕ್ಕಾಗದೇ ಇದ್ದರೂ ಕೂಡ ಈ ಭಾಷಾಂತರದ ಮೂಲಕ, ಅನುವಾದದ ಮೂಲಕ ನಮ್ಮ ಉನ್ನತ ಮಟ್ಟದ ಸಾಹಿತ್ಯವನ್ನು ಹೊರಗಿನವರಿಗೆ ಪರಿಚಯಿಸ್ಬೋದು. ಅದೇ ನಮ್ಮ ಕೈಲಿ ಮಾಡೋಕ್ಕಾಗುವಂತಹ ಒಂದು ಸೇವೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ಈ ನೊಬೆಲ್ ಪ್ರೈಸ್ಗಳು, ಬುಕ್ಕರ್ ಪ್ರೈಸ್ಗಳು ತಗೊಳ್ಳೋರು ಇದ್ದಾರಲ್ಲ ಎಷ್ಟೋ ಜನ, ನಮ್ಮ ಕನ್ನಡದ ಅಥವಾ ಮಲಯಾಳಂನ, ತಮಿಳಿನ, ತೆಲುಗಿನ ಶ್ರೇಷ್ಠ ಕೃತಿಗಳನ್ನು ಒಳ್ಳೆಯ ಇಂಗ್ಲೀಷ್ ಅನುವಾದ ಇದ್ದಿದ್ದರೆ ಖಂಡಿತವಾಗಿ ನಮ್ಮ ಸಾಹಿತ್ಯಕ್ಕೆ ಇಷ್ಟೊತ್ತಿಗೆ ಎಷ್ಟೋ ಇಂತಹ ಪ್ರಶಸ್ತಿಗಳು ಬಂದಿರ್ತಿದ್ವು. ಆದರೆ ಹೊರಗಡೆ ಇರೋರಿಗೆ ನಮ್ಮ ಸಾಹಿತ್ಯ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದು ಗೊತ್ತೇ ಇಲ್ಲ, ನಮಗೆ ಗೊತ್ತಿಲ್ಲ. ಈಗ ಪಕ್ಕದ ನಾಡಿನಲ್ಲಿ ಏನೇನು ಸಾಧನೆಗಳಾಗಿದೆ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಅದು ಬಹಳ ದುರಂತದ ಸಂಗತಿ. ಸುಷ್ಮಾ ಅವ್ರು ಹೇಳಿದ ಹಾಗೆ ದ್ರಾವಿಡ ಭಾಷೆಗಳನ್ನು ಕಲಿಸುವಂತಹ ಮತ್ತು ಕಲಿತುಕೊಳ್ಳುವಂತಹ ಉತ್ಸಾಹಗಳಿದ್ದರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕಡೇ ಪಕ್ಷ ನಮ್ಮ ಮಾತೃಭಾಷೆ ಅಲ್ಲದ ಇನ್ನೊಂದು ದ್ರಾವಿಡ ಭಾಷೆಯನ್ನು ಕಲಿಯಲೇಬೇಕು. ಹಿಂದಿ ಹೇಗೋ ಹೇಳ್ಬಿಟ್ರು ನಮ್ಮ ಮೇಲೆ, ಆದರೆ ನಮಗೆ ಕನ್ನಡದ ಜೊತೆಗೆ ನೀವು ಇನ್ನೊಂದು ಭಾಷೆಯನ್ನು ಆರಿಸ್ಕೊಳ್ಳಿ ಅಂತ ಯಾವತ್ತೂ ಅವ್ರು ಹೇಳೂ ಇಲ್ಲ, ನಾವು ಕೇಳೂ ಇಲ್ಲ. ಹಾಗಾಗಿ ನನಗೆ ನಿಜವಾಗಿ ಹೇಳಬೇಕಂದ್ರೆ ನನಗೆ ಮಲಯಾಳಂಗಿಂತ ಹೆಚ್ಚಾಗಿ ತಮಿಳು ಪರಿಚಯ ಆದಿದ್ದು ಸಿನಿಮಾದ ಬಗ್ಗೆ. ಚಲನಚಿತ್ರಗಳು ಈ ಭಾಷೆಗಳನ್ನು ಬೇರೆಯವರಿಗೆ ಪರಿಚಯಿಸೋದ್ರಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿವೆ. ಇವತ್ತಿನ ಚಿತ್ರಗಳನ್ನು ಬಿಟ್ಬಿಡಿ, ಹಿಂದೆ ಬರ್ತಾ ಇದ್ದಂಥ ಚಿತ್ರಗಳು, ನಾವು ಬಾಲ್ಯದಲ್ಲಿ ನಮ್ಮೂರಿನಲ್ಲಿ, ನಮ್ಮದೊಂದು ಸಣ್ಣ ಊರು, ಅಲ್ಲಿಗೆ ಯಾವಾಗಲೂ ತಮಿಳಿನ ಚಿತ್ರಗಳು ಬರ್ತಾಯಿದ್ವು. ನಾವು ಆ ತಮಿಳು ಚಿತ್ರಗಳನ್ನ ನೋಡಿ 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 ಆ ಭಾಷೆ ಪರಿಚಯ ಆಯಿತು. ಹಾಗಾಗಿ ಇವತ್ತು ಯಾರಾದರೂ ತಮಿಳು ಮಾತಾಡ್ತಾ ಇದ್ದರೆ ಅಂದರೆ ಸಾಧಾರಣದ ಮಾತು, ತುಂಬ ಹೈ ಫ್ಲೋನ್ ಲ್ಯಾಂಗ್ವೇಜ್ ಅಲ್ಲ, ಸ್ವಲ್ಪ ಫಾಲೋ ಮಾಡೋಕ್ಕಾಗುತ್ತೆ. ಆಮೇಲೆ ನನ್ನ
ಜೊತೆಗಾರರು ಓದ್ದವರೆಲ್ಲ ಮಲಯಾಳಂನವ್ರು ಇದ್ದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಮಲಯಾಳಂ ಅರ್ಥ ಆಗುತ್ತೆ, ಸ್ವಲ್ಪ ಮಟ್ಟಿಗೆ, ಜಾಸ್ತಿ ಅಲ್ಲ. ಆದರೆ ಈ ತರಹದ ಸಂಬಂಧಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಅನ್ಯ ಭಾಷಿಕರೊಂದಿಗೆ ಕೂಡಿಸುವಂತಾಗೆ ಆಗಬೇಕು. ಆಗ ಮಾತ್ರನೇ ನಮ್ಮ ದಕ್ಷಿಣದ ಭಾಷೆಗಳು ಪ್ರವೃದ್ಧಮಾನವಾಗಿ ಒಂದು ಗ್ಲೋಬಲ್ ಇದರಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ. ಸಿನಿಮಾ ಕಾಣಿಸ್ಕೊಂಡ್ಬಿಟ್ಟಿದೆ ನೋಡಿ, ಒಂದು ತೆಲುಗು ಚಿತ್ರ ಅಥವಾ ತಮಿಳು ಚಿತ್ರ ಮಾಡಿದ್ರೆ ಅದು ಬೇರೆ ದೇಶಗಳಿಗೆಲ್ಲ ಹೊರಟೋಗುತ್ತೆ. ಆದರೆ ಸಾಹಿತ್ಯ ಅಷ್ಟು ಬೇಗ ಹೋಗ್ತಾ ಇಲ್ಲ. ಉತ್ತಮ ಸಾಹಿತ್ಯ ಇಲ್ಲ ಅನ್ನೋ ಕಾರಣಕ್ಕಲ್ಲ, ಬಟ್ ಅದರ ಅನುವಾದ ಆಗಿ ಅದು ಬೇರೆ ಜನರಿಗೆ ತಲುಪ್ತಾ ಇಲ್ಲ ಅನ್ನೋ ಕಾರಣ. ಈ ನಿಟ್ಟಿನಲ್ಲಿ ದ್ರಾವಿಡ ಭಾಷಾ ಅನುವಾದಕರ ಸಂಘ ಮಾಡುವಂತಹ ಕೆಲಸ ಬೆಟ್ಟದಷ್ಟಿದೆ. ನಿಜವಾಗ್ಲೂ ಇದು ಬಹಳ ಒಳ್ಳೆಯ ಆರಂಭ. ಇಂತಹ ಒಂದು ಸಂಸ್ಥೆನೇ ಇರಲಿಲ್ಲ ಭಾಷಾಂತರ ಮಾಡೋದಕ್ಕೆ. ಈಗ ಕೂಡ ನಮಗೆ ಒಂದು ಭಾಷಾಂತರಕ್ಕೆ ತೆಗೆದುಕೊಂಡ್ರೆ ಮೊದಲು ಆ ಮೂಲ ಲೇಖಕರನ್ನ ಸಂಪರ್ಕಿಸಬೇಕು. ಕನ್ನಡದವಳಿಗೆ ತೆಲುಗಿನ, ತಮಿಳಿನ ಅಥವಾ ಮಲಯಾಳದ ಮೂಲ ಲೇಖಕರ ಪರಿಚಯ ಇರೋದಿಲ್ಲ. ಅವರನ್ನು ಹೇಗೆ ಅಪ್ರೋಚ್ ಮಾಡೋದ್ರ ಬಗ್ಗೆ ಒಂದು ರೀತಿಯ ಸಂಕೋಚ, ಭಯ ಇರುತ್ತೆ. ಅದಕ್ಕೆ ಈ ತರಹದ ಒಂದು ಸಂಘ ಸಹಾಯ ಮಾಡೋಕ್ಕೆ ಸಾಧ್ಯ. ಮತ್ತು ಮುಂದೆ ಅದನ್ನು ಮಾಡಿದ ಮೇಲೆ ಅದನ್ನು ಪಬ್ಲಿಷ್ ಮಾಡೋ ಸಮಯದಲ್ಲಿ ಆಮೇಲೆ ಇನ್ನೊಂದು ತುಂಬ ಎಲ್ಲ ಅನುವಾದಕರಿಗೂ ಇದು ಗೊತ್ತಿದೆ, ಸಂಭಾವನೆ ಪ್ರಶ್ನೆ. ನನಗೀಗ ಟ್ರಾನ್ಸ್ಲೇಷನ್ ಇಸ್ ಅ ಪ್ಯಾಷನ್. ಐ ಡೂ ಇಟ್ ಬಿಕಾಸ್ ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಟ್ರಾನ್ಸ್ಲೇಷನ್ ಆ್ಯಂಡ್ ಐ ಬಿಲೀವ್ ಇಟ್ ಈಸ್ ಟ್ರಾನ್ಸ್ಕ್ರಿಯೇಷನ್. ನನ್ನ ಮಟ್ಟಿಗೆ ನಾನು ಏನೋ ಒಂದು ಹೊಸತನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಸಂತೋಷ, ಒಂದು ಥ್ರಿಲ್ನ ಅದು ನನಗೆ ಕೊಡುತ್ತೆ. ಯಾಕೆಂದರೆ ಇದು ಮೆಕ್ಯಾನಿಕಲ್ ಟ್ರಾನ್ಸ್ಲೇಷನ್ ಅಲ್ಲ. ಇವತ್ತು ನಿಮಗೆ ಅದು ಗೂಗಲ್ ಕೂಡ ಮಾಡಿಕೊಟ್ಬಿಡುತ್ತೆ. ಆದರೆ ನಿಜವಾಗಿ ಒಂದು ಭಾಷೆಯ ಕತೆ ಅಥವಾ ಕವನದ ಸಾರವನ್ನು, ಅದರ ಆತ್ಮವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಕುಂದು ಬಾರದಂತೆ ಮತ್ತೊಂದು ಭಾಷೆಯಲ್ಲಿ, ಮತ್ತೊಂದು ಸಂಸ್ಕೃತಿಯಲ್ಲಿ ಪ್ರಸ್ತುತಪಡಿಸೋದು ಅದೇನು ಸುಲಭದ ಕೆಲಸ ಅಲ್ಲ. ಅದು ಒಂದು ರೀತಿಯಲ್ಲಿ ನೋಡ್ಕೋದ್ರೆ ಮೂಲ ಲೇಖಕರಿಗಿಂತನೂ ಇದು ಮೋರ್ ಚಾಲೆಂಜಿಂಗ್. ಯಾಕೆಂದರೆ ಮೂಲ ಲೇಖಕರಿಗೆ ಸರ್ವ ಸ್ವಾತಂತ್ರ್ಯ ಇರುತ್ತೆ, ಅವ್ರು ಏನು ಬೇಕಿದ್ರೂ ಬರೀಬೋದು. ಆದರೆ ನಾವು ಭಾಷಾಂತರ ಮಾಡೋರಿಗೆ ಹಾಗೆ ಸ್ವಾತಂತ್ರ್ಯ ಇರೋದಿಲ್ಲ. ನಾವು ಒಂದು ಕಟ್ಟಿನೊಳಗೆ ಕೆಲಸ ಮಾಡಬೇಕು. ಅವರ ಭಾವನೆಗಳನ್ನು, ಅವರ ಎಕ್ಸ್ಪ್ರೆಷನ್ಸ್ನ ನಾವು ಆದಷ್ಟು ನಿಯತ್ತಿನಿಂದ ಓದುಗರಿಗೆ ತಲುಪಿಸಬೇಕು. ಹಾಗಾಗಬೇಕಾದ್ರೆ ಎರಡೂ ಭಾಷೆಗಳ ಆಳವಾದಂತಹ ಜ್ಞಾನ ಇರಬೇಕು, ಎರಡೂ ಸಂಸ್ಕೃತಿಗಳ ಆಳವಾದ ಜ್ಞಾನ ಇರಬೇಕು. ಯಾಕೆಂದರೆ ಇದು ಬರೀ ಭಾಷೆ ಪ್ರಶ್ನೆ ಅಲ್ಲ, ಒಂದೊಂದು ಭಾಷೆ ಕೂಡ ಒಂದೊಂದು ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ. ನನಗೆ ಈ ಭಾಷಾಂತರದ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನನ್ನ ಗುರುಗಳಾದ ಯು ಆರ್ ಅನಂತಮೂರ್ತಿ ಅವರು ನೆನಪಾಗುತ್ತೆ. ಅವರು ನಮಗೆ ಕಾಲೇಜಿನಲ್ಲಿ ಮೇಷ್ಟ್ರಾಗಿದ್ದರು. ಆವಾಗ ಒಂದು ಮಾತು ಹೇಳಿದರು, ಅದು ಇವತ್ತಿಗೂ ನಾನು ಎಷ್ಟೊಂದು ಕಡೆ ಹೇಳಿದ್ದೀನಿ, ನಿಮ್ಮಲ್ಲೂ ಕೆಲವರು ಕೇಳ್ಬೋದು. ಈಗ ಎಸ್ಕಿಮೋ ಭಾಷೆಯಲ್ಲಿ ಐಸ್ ಅನ್ನೋದಕ್ಕೆ ಒಂದು 20-25 ಪದ ಇದೆಯಂತೆ. ಯಾಕೆಂದರೆ ಅವರು ಬದುಕೋದೇ ಐಸ್ನಲ್ಲಿ. ಅದು ಪುಡಿಯಾಗಿರೋ ಐಸ್ಗೆ ಒಂದು ಹೆಸರಿರುತ್ತೆ, ಫ್ರೆಶ್ ಸ್ನೋಗೆ ಒಂಥರ ಹೆಸರಿರುತ್ತೆ, ಆ ಗಟ್ಟಿಯಾಗಿರುತ್ತಲ್ಲ ಅದಕ್ಕೆ ಒಂದು ಹೆಸರಿರುತ್ತೆ. ಯಾಕೆಂದರೆ ಅವರಿಗೆ ಪ್ರತಿಯೊಂದು ಕೂಡ ಇದು ಅವರ ಜೀವನದ ಒಂದು ಭಾಗ. ನಮಗೆ ಕನ್ನಡದಲ್ಲಿ ಮಂಜು ಅಂದರೆ ಮಂಜಾಗಿದೆ ಅಂತೀವಲ್ಲ, ಸ್ವಲ್ಪ ಮಸ್ಕಾಗಿ ಕಾಣ್ತದೆ, ಅದಕ್ಕೂ ಮಂಜು ಅಂತೀವಿ. ಮತ್ತು ಸ್ನೋಗೂ ಮಂಜು ಅಂತ ಹೇಳ್ತೀವಿ, ಐಸ್ಗೂ ಮಂಜು ಅಂತ ಹೇಳ್ತೀವಿ. ಅದು ನಮಗೆ ಇರೋದೇ ಒಂದೇ ಪದ. ಯಾಕೆಂದರೆ ನಾವೆಂದೂ ಕೂಡ ಮಂಜನ್ನು ಕಾಣಲೇ ಇಲ್ಲ. ನಮ್ಮ ಸಂಸ್ಕೃತಿಗೆ ಅದು ಹೊರತಾದಂಥದ್ದು. ಹಾಗಾಗಿ ನಾವು ಅದನ್ನು ಹೊಸದಾಗಿ ಒಂದು ಪದವನ್ನು ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವಾಗ ಇವತ್ತು ನಮಗೆ ಎಷ್ಟು ಸಂತೋಷದ ಒಂದು ಸಂಗತಿ ಅಂದರೆ, ಹಂಪಸಂದ್ರ ನಾಗರಾಜಯ್ಯ ಅವರು ಈ ಬಾರಿಯ ಮೈಸೂರು ದಸರಾವನ್ನು ಉದ್ಘಾಟಿಸುವಂತಹ ವ್ಯಕ್ತಿ ಮತ್ತು ಅವರು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರು. ಇದು ಬಹಳ ದೊಡ್ಡ ಸಂಗತಿ ನಮಗೆ.
ಅಂದ್ರೆ ಹಂಪನ ಅವರು ದಸರಾವನ್ನು ಉದ್ಘಾಟಿಸ್ತಾರೆ ಅಂತ ಗೊತ್ತಾದ ಮೇಲೆ ನಾವು ಅವ್ರನ್ನ ಕರೆದದ್ದಲ್ಲ, ಅದಕ್ಕಿಂತ ಮೊದಲೇ ನಾವು ಅವ್ರನ್ನ ಕರೆದಿದ್ದೇವೆ. ಯಾಕಂದ್ರೆ ಹಂಪನವರು ಈ ಥರದ ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಲ್ಲವರು ಎಂಬಂಥ ಕಾರಣಕ್ಕೆ ನಮಗೆ ಅವರೇ ಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಆಸೆ ಆಯಿತು. ಅವರು ಸಂಶೋಧನಾ ವಿಭಾಗದಲ್ಲಿ ವಿದ್ವಾಂಸರಾಗಿ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆ ಬಹಳ ಅಪಾರವಾದದ್ದು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬಹಳ ಕಾಲ ನಡೆಸಿದ್ದಾರೆ, ಅದರ ಕಾರ್ಯದರ್ಶಿಯಾಗಿ ಅದರ ಅಧ್ಯಕ್ಷರಾಗಿ ಬಹಳ ಕಾಲ ನಡೆಸಿದ್ದಾರೆ. ಅದಲ್ಲದೆ ಬೆಂಗಳೂರು ಯೂನಿವರ್ಸಿಟಿಗೆ ಅಲ್ಲಿದ್ದ ಯಾರು ಬೆಂಗಳೂರು ಯೂನಿವರ್ಸಿಟಿಗೆ ಯಾರು ಅಂತ ಕೇಳಿದರೆ ಎಷ್ಟೋ ಮಂದಿ ಹಂಪ ನಾಗರಾಜಯ್ಯ ಅಂತ ಹೇಳ್ತಿದ್ರು. ಅಷ್ಟರ ಮಟ್ಟಿಗೆ ಅವರ ಹೆಸರಿದೆ. ನನಗೆ ಇತ್ತೀಚಿನ ದಿವಸಗಳಲ್ಲಿ ಅವ್ರ ಜೊತೆ ತುಂಬ ಒಡನಾಟ ಸಾಧ್ಯ ಆಯಿತು. ಅದು ಹೇಗೆ ಅಂತಂದರೆ, ಅವರು ಬರೆದಂಥ ಒಂದು ಮಹಾಕಾವ್ಯ, ಅದು ಭಾರತೀಯ ಅಲ್ಲದೆ ವಿದೇಶಿಯ ಕೂಡ 17 ಭಾಷೆಗಳಿಗೆ ಅನುವಾದಗೊಂಡಂಥ ಒಂದು ಕಾವ್ಯ, ಒಂದು ಮಹಾಕಾವ್ಯ. ಅದು ಚಾರು ವಸಂತ ಅಂತ ಅದರ ಹೆಸರು. ಅದು ಹೇಗೆ ಹರಿದುಕೊಂಡು ಹೋಗಿದೆ ಎಲ್ಲ ಭಾಷೆಗಳಿಗೂ ಅಂದರೆ, ಈ ಕಾಲದಲ್ಲಿಯೂ ಕೂಡ ಅಷ್ಟು ಮಹತ್ವವುಳ್ಳಂಥ ಒಂದು ಕೃತಿಯನ್ನು ಅವರು ರಚಿಸೋದಂತೆ, ಅದನ್ನು ಅನುವಾದ ಮಾಡೋದಂತೆ, ಏನಪ್ಪ ಇದು ಅಂತಾಯಿತು. ಇದರ ಎಡೆಯಲ್ಲಿ ಹಂಪನವರಿಗೆ ಒಂದು ಆಸೆ ಬಂತು. ಇಷ್ಟು ಕಾವ್ಯ ಬರೆದಿದ್ದೇನೆ ಸರಿ, ನಾನು ನಾಟಕದ ಫೀಲ್ಡಿನವ ಅಲ್ಲ, ನಾಟಕವನ್ನಾಗಿ ಇದನ್ನು ಮಾಡುವುದು ಇದ್ದರೆ ಒಳ್ಳೇದಿತ್ತಲ್ಲ, ನಮ್ಮ ನಾದ ಇದ್ದಾರೆ ಅವರನ್ನು ಕೇಳಿ ನೋಡೋಣ ಅಂತ ಅವರು ನನ್ನನ್ನು ವಿಚಾರಿಸಿದರು. ಏನಪ್ಪ ಇದನ್ನೊಂದು ನಾಟಕ ಮಾಡ್ಬೋದಾ ಅಂತ. ನನಗೂ ಅನ್ನಿಸ್ತು, ನನಗೆ ಒಮ್ಮೆ ಓದಿದೆ, ಸಿಕ್ಕಾಪಟ್ಟೆ ಕ್ರಿಯಾತ್ಮಕ ಅಂಶಗಳಿವೆ, ನಾಟಕ ಮಾಡೋದಕ್ಕೆ ಸಾಧ್ಯ. ಆದರೆ ಹೇಗೆ ನಾಟಕ ಮಾಡೋದು? ಇದೊಂದು ಮಹಾಕಾವ್ಯ, ಇದೊಂದು ಮಹಾಸಾಗರ, ಇದರಿಂದ ಹೇಗೆ ರಂಗಭೂಮಿಗೆ ಸಂಬಂಧಪಡುವಂಥ ಅಂಶವನ್ನು ಸೆಪರೇಟ್ ಮಾಡಿ ಬೇರ್ಪಡಿಸಿದ್ದನ್ನು ತೆಗೆದು ನಾಟಕ ಮಾಡೋದು ಹೇಗೆ ಅನ್ನುವಂಥದ್ದು ಬಹಳ ಸಂದೇಹದ ಒಂದು ಸಂಗತಿಯಾಗಿತ್ತು. ಆದರೆ ಅದರ ಒಳಗಡೆ ಇರ್ತಕ್ಕಂಥ ಕ್ರಿಯೆಗಳಿವೆಯಲ್ಲ, ಅದು ಎಷ್ಟು ಕ್ರಿಯಾತ್ಮಕ ಅಂಶಗಳಿವೆ ಅಂತ ಹೇಳಿದರೆ, 1 ಅಲ್ಲ 10 ನಾಟಕಗಳನ್ನಾಗಿ ಅದನ್ನು ಮಾಡಬಹುದಾಗಿತ್ತು, ಅಷ್ಟು ಅಂಶಗಳು ಅದರಲ್ಲಿವೆ. ಒಂದು ಒಳ್ಳೆಯ ನಿರ್ದೇಶಕ ಕೂಡ ನಮಗೆ ಸಿಕ್ಕಿದ. ಕರ್ನಾಟಕದಲ್ಲಿ ಬಹಳ ಹೆಸರು ಪಡೆದಂಥ ಜೀವನ್ ರಾಮ್ ಸೊಳ್ಳೆ ಅನ್ನುವಂಥ ಒಬ್ಬರು ನಿರ್ದೇಶಕರು, ಅವರಿಗೆ ನಾನು ತಯಾರು ಮಾಡಿದ್ದೆ ಕಷ್ಟಪಟ್ಟು. ಅದನ್ನು 2 ಸಲ ಓದಿ ಒಂದು ಇದಕ್ಕೆ ಬಂದು ರಂಗರೂಪವನ್ನು ಅಳವಡಿಸಿಕೊಂಡು ಜೀವನ್ ರಾಮ್ ಜೊತೆಗೆ ಚರ್ಚೆಗಳನ್ನು ಮಾಡಿದೆ. ನಾವು 3 ಕೂತು ಚರ್ಚೆಗಳನ್ನು ಮಾಡಿದ್ದೆವು. ಅದು ಎಷ್ಟು ಅದ್ಭುತವಾಯಿತು ಅಂತಂದರೆ, ಜೀವನ್ ರಾಮನ ಅದ್ಭುತವಾದಂಥ ನಿರ್ದೇಶನದ ಚಮತ್ಕಾರದಿಂದಲಾಗಿಯೋ ಏನೋ, ಅಥವಾ ಹಂಪನ ಅವರ ಅದ್ಭುತವಾದಂಥ ಮಹಾಕಾವ್ಯದ ಶಕ್ತಿಯಿಂದಲಾಗಿಯೋ ಏನೋ, ಅಥವಾ ನನ್ನ ಪುಟ್ಟ ಕೊಡುಗೆ ಅದನ್ನು ರಂಗರೂಪಕ್ಕೆ ಅಳವಡಿಸಿದ ಕಾರಣದಿಂದಲೋ ಏನೋ, ಅದು ಎಷ್ಟರ ಮಟ್ಟಿಗೆ ಜನಪ್ರಿಯ ಆಯಿತು ಅಂತ ಹೇಳಿದರೆ, ಕರ್ನಾಟಕದ ಉದ್ದಗಲದಲ್ಲಿ ಅದರ ಶೋ ಶುರುವಾಯಿತು. ಬೇರೆ ಬೇರೆ ಕಡೆಗಳಲ್ಲಿ ಅದು ಸುಮಾರು 12 ಶೋ ಆದಾಗ ಒಮ್ಮೆ ನಿಂತು ಹೋಯಿತು ಕಾರಣಾಂತರಗಳಿಂದ. ಇದೀಗ ಮತ್ತೆ ಶುರು ಮಾಡಿದ್ದಾರೆ. ಇದು ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದ ಇತರ ಕಡೆಗಳಲ್ಲೂ ಕೂಡ ಹಂಪನಾಗರಾಜಯ್ಯನವರ ಹೆಸರು ಹೇಗೆ ರಾರಾಜಿಸ್ತದೆ ಎನ್ನುವುದನ್ನು ಮುಂದಿನ ದಿವಸಗಳಲ್ಲಿ ನಾವು ನೋಡುವುದಕ್ಕಿದ್ದೇವೆ ಎನ್ನುವಂಥ ವಿಚಾರವನ್ನು ಕೂಡ ನಿಮ್ಮ ಜೊತೆ ಹಂಚಬೇಕಾಗಿತ್ತು. ಹಂಪನ ಅವರಿಗೆ ಅವರ ವಿವರಣೆಗಳನ್ನು ನಮ್ಮ ರಾಕೇಶ್ ಕೊಡ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಇವರ ಲೇಖನಿಯಿಂದ ಹೊರಬರದ ಸಾಹಿತ್ಯ ಪ್ರಕಾರಗಳೇ ಅಪಾರ ತಿಳುವಳಿಕೆಯೊಂದಿಗೆ ಆಡಳಿತಾತ್ಮಕ ಪರಿಣಿತಿಯನ್ನು ಉಳ್ಳ ಅಪರೂಪದ ವಿದ್ವಾಂಸರಾಗಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಚಾಮುಂಡರಾಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗಳನ್ನು ಪಡೆದಿರುವ ಮೊದಲ ನಾಡೋಜ ಪಂಪನ ಸಂಪ್ರದಾಯದಲ್ಲಿರುವ 80ರ ಇಡೀ ವಯಸ್ಸಿನಲ್ಲೂ 9ರ ಹರೆಯದ ಮಗುವಿನ ಹುಮ್ಮಸ್ಸಿರುವ ನಮ್ಮ ಹಂಪ ಸರ್ ಅವರು ಒಂದೆರಡು ಮಾತುಗಳಾಗಬೇಕಂತ ಕೇಳ್ಕೊತೇನೆ. ಕ್ಷಮಾಪಣೆಯನ್ನು ಕುರಿತದ್ದು ತಮಗೆ 1 ಗಂಟೆ ತಡವಾಗಿ ಬಂದಂತಹ ನನ್ನನ್ನು ತಾವು ಸಭೆ ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತೀನಿ. ನಾನು ಬೇಕು ಅಂತ ತಪ್ಪಿಸ್ಕೊಂಡು ತಡವಾಗಿ ಬರಲಿಲ್ಲ, ಅದಕ್ಕೊಂದು ಕಾರಣ ಇತ್ತು. ಹೀಗಾಗಿ ನಾನು ಅನಿವಾರ್ಯವಾಗಿ ತಡವಾಗಿ ಬರಬೇಕಾಗಿತ್ತು. ಮೊದಲೇ ನನಗೆ ಗೊತ್ತಿದ್ದರಿಂದ ಪ್ರೊಫೆಸರ್ ದಾಮೋದರ ಶೆಟ್ಟಿ ಅವರನ್ನ ಪ್ರಾರ್ಥಿಸ್ಕೊಂಡೆ. ಇವತ್ತು ನಾನು ತಡವಾಗಿ ಬರಬೇಕಾಗಿದೆ ಅನಿವಾರ್ಯವಾಗಿ. ಆದ್ದರಿಂದ ನನಗೋಸ್ಕರ ಸಭೆಯನ್ನು ಕಾಯೋ ಹಾಗೆ ಮಾಡಬೇಡಿ. ನನ್ನ ಬದಲು ಉದ್ಘಾಟನೆಗೆ ನನಗಿಂತ ಹೆಚ್ಚು ಸಮರ್ಥರಾದ, ನನಗಿಂತ ಹೆಚ್ಚು ಈ ನಾಡಿನಲ್ಲಿ ಮತ್ತು ಹೊರಗಡೆ
ಪರಿಚಯ ಇರತಕ್ಕಂತಹ ಪ್ರತಿಭಾವಂತರಾದ ಮತ್ತು ತಮ್ಮ ಅನೇಕ ವಿಶಿಷ್ಟ ಪ್ರದರ್ಶನಗಳ ಮೂಲಕ ಜನರ ಪ್ರೀತಿಯನ್ನು ಗಳಿಸಿರುವ ಜನಾನುರಾಗಿ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ನಮ್ಮ ಲಕ್ಷ್ಮೀ ಚಂದ್ರಶೇಖರ್ ಅವರು ಬರ್ತಾರೆ. ಅವರನ್ನು ನೀವು ಕೇಳ್ಕೊಳ್ಬೇಕು ಅಂತ ನಾನು ವಿನಂತಿಸ್ಕೊಂಡೆ. ಬಿಕಾಸ್ ಐ ಕೆನಾಟ್ ಥಿಂಕ್ ಆಫ್ ಎ ಬೆಟರ್ ಸಬ್ಸ್ಟಿಟ್ಯೂಟ್ ದ್ಯಾನ್ ಪ್ರೊಫೆಸರ್. ಸೊ ಅವರು ನನ್ನ ಆ ಕಾರ್ಯವನ್ನು ಮಾಡಿದ್ದಾರೆ. ಅವರು ಎಷ್ಟು ಮಾಡಿದ್ದಾರೋ ಅಲ್ಲಿಂದ ಮುಂದುವರಿಸಿದ ಮಾತುಗಳನ್ನು ನಾನು ಹೇಳ್ತೇನೆ. ಇಟ್ಸ್ ಸೋ ಹ್ಯಾಪನ್, ನನಗೆ 2 ದಿವಸದ ಹಿಂದೆ ನನಗೆ ಡಾಕ್ಟರ್ ಸುಷ್ಮಾ ಶಂಕರ್ ಅವ್ರನ್ನ ಭೇಟಿಯಾಗುವ ಒಂದು ಕಾಣುವ ಮಾತನಾಡುವ ಒಂದು ಅವಕಾಶ ನನಗೆ ಪ್ರಾಪ್ತವಾಗಿತ್ತು. ಅದೇನೆಂದರೆ ನಮ್ಮ ಕರ್ನಾಟಕ ಸರ್ಕಾರ ಸ್ಥಾಪಿಸಿರ್ತಕ್ಕಂತಹ ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿನಲ್ಲಿರುವ ಕುವೆಂಪು ಭಾಷಾ ಭಾರತಿ, ಅದರಲ್ಲಿ ಒಂದು ತಿಂಗಳ ಕಾರ್ಯಕ್ರಮ ಮಾತನಾಡುವ, ಮೊದಲನೇ ಉಪನ್ಯಾಸ ಮಾಡುವ ಒಂದು ಸಂತೋಷವನ್ನು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದರು. ಸೊ ಅಲ್ಲಿ ಹೋಗಿದ್ದಾಗ ಸುಷ್ಮಾ ಅವರು ಅಲ್ಲಿಗೆ ಬಂದಿದ್ದರು. ಇವತ್ತು ಈ ಕಾರ್ಯಕ್ರಮಕ್ಕೆ ಸಂಯೋಜನೆಗೆ ಅವರೇ ಕಾರಣಕರ್ತರು ಮತ್ತು ಪ್ರಧಾನರು ಅನ್ನೋದು ಗೊತ್ತಾಗಿ ನನಗೆ ತುಂಬ ಸಂತೋಷ ಆಯಿತು. ಅವ್ರು ಹೇಳಿದೆ, ನಾನು ಮಲಯಾಳಂ ಈಗಾಗಲೇ ದಾಮೋದರ ಶೆಟ್ಟಿ ಅವರು ಹೇಳಿದಾಗೆ ನಾನು ಬರೆದ ಚಾರುವಸ್ ಅಂತ ಕಾವ್ಯ ಅದು ಮಲಯಾಳಂಗೂ ಟ್ರಾನ್ಸ್ಲೇಟ್ ಆಗಿದೆ. ಮಲಯಾಳಂಗೆ ಅದನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಮೋಹನ್ ಕುಂಟಾರ್ ಅನ್ನೋರು ಮತ್ತು ಪಯ್ಯನ್ ಎನ್ನತಕ್ಕಂಥವರು ಇವರು ಸೇರಿ ಮಲಯಾಳಂಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದಕ್ಕೆ ಸುಪ್ರಸಿದ್ಧ ಮಲಯಾಳಂ ಮತ್ತು ಭಾರತೀಯ ಲೇಖಕರಾದಂತಹ ಕೆ ಸಚ್ಚಿದಾನಂದ್ ಅವರು ಅದಕ್ಕೆ ಇಂಟ್ರೊಡಕ್ಷನ್ ನೀಡಿದ್ದಾರೆ. ಆಮೇಲೆ ಅದು ಮಾತೃಭೂಮಿ ಪಬ್ಲಿಕೇಶನ್, ಅದು ಇಟ್ಸ್ ಬ್ಯೂಟಿಫುಲ್ ಪಬ್ಲಿಕೇಶನ್. ಕಾವ್ಯ ಹೇಗಾದ ಪಬ್ಲಿಕೇಶನ್ ಇಸ್ ಸೋ ಬ್ಯೂಟಿಫುಲ್. ಸೊ ನಾನು ಹೇಳಬೇಕಾದಂಥ ಮಾತು ಅಂತಂದರೆ ಮುಖ್ಯವಾಗಿ ದ್ರಾವಿಡ ಭಾಷೆಗಳ ಇದರ ಅಧ್ಯಯನವನ್ನು ನಾನು 1955ನೇ ಇಸ್ವಿಯಿಂದ ಮಾಡಿದಂಥದ್ದು. ಫಾರ್ ನಿಯರ್ಲಿ 67 ಇಯರ್ಸ್ ಅದನ್ನು ನನಗೆ ದ್ರವಿಡಿಯನ್ ಲಿಂಗ್ವಿಸ್ಟಿಕ್ಸ್ನ ಸಮ್ಮರ್ ಸ್ಕೂಲ್ಸ್ ಅಂತ ಮಾಡೋರು, ಅದನ್ನು ಭಾಗವಹಿಸುವ ಅವಕಾಶ ಸಿಕ್ಕಿತ್ತು. ಮತ್ತು ನನಗೆ ಪಾಠ ಮಾಡಿದಂಥವರು ಘನ ವಿದ್ವಾಂಸರಾದಂಥ ತೀನಂ ಶ್ರೀಕಂಠಯ್ಯನವರು ಅಂತ. ಐ ರಿಮೆಂಬರ್ ಮೈ ಟೀಚರ್ ಹೂ ಟಾಟ್ ಮಿ ದ್ರವಿಡಿಯನ್ ಲಿಂಗ್ವಿಸ್ಟಿಕ್ಸ್ ಆ್ಯಂಡ್ ಹೂ ಓಪನ್ ದಿ ಡೋರ್ಸ್, ಅದನ್ನು ತಿಳಿಸಿದಂಥವರು ಅವರು. ಆಮೇಲೆ ನನಗೆ ಎ ಗ್ಲೀಸನ್ ಅಂತಕ್ಕಂಥವರು, ಜೂಲ್ಸ್ ಬ್ಲಾಕ್ ಅಂತಕ್ಕಂಥವರು ಅವರೆಲ್ಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಹೇಗೆ ಇದು ರೂಪುಗೊಳ್ತು ಅಂತಂದರೆ ನಾನು ಅದನ್ನು ವಿಶೇಷವಾಗಿ ಅಧ್ಯಯನ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ 1965-66ನೇ ಇಸ್ವಿಯಲ್ಲಿ ನಾನು ಇನ್ನೂ ಆಗ ನನಗೆ 36 ವರ್ಷ. ಆಗ ನನ್ನ ಪುಸ್ತಕ ಮ್ಯಾಗ್ನಮ್ ಓಪಸ್ ಅಂತ ಕರಿಬೋದು, ದ್ರಾವಿಡ ಭಾಷಾ ವಿಜ್ಞಾನ ಅಂತ ನನ್ನ ಪುಸ್ತಕ 500 ಪೇಜಸ್, ಅದು ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಭಾರತೀಯ ಭಾಷೆಗಳಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ದ್ರಾವಿಡ ಭಾಷೆಗಳನ್ನು ಕುರಿತು ಒಂದು ಪುಸ್ತಕವನ್ನು ನಾನು ರಚಿಸಿದೆ. ಅದು ಪ್ರಕಟವಾಯಿತು. ಅದರಲ್ಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಅಲ್ಲದೆ ಗೋಂಡಿ, ಕುರು, ವಲ್ಲಾರಿ, ಗದವ, ಕುಯಿ, ಕುವಿ, ಪೆಂಗು, ಕೋಲಾಮಿ ಎಲ್ಲ ಬಡಗ, ಆಲ್ಮೋಸ್ಟ್ ಆಲ್ ದ್ರವಿಡಿಯನ್ ಲ್ಯಾಂಗ್ವೇಜಸ್, ದೇರ್ ಆರ್ ಮೋರ್ ದ್ಯಾನ್ 25 ದ್ರವಿಡಿಯನ್ ಲ್ಯಾಂಗ್ವೇಜಸ್. ಅದನ್ನು ಕುರಿತು ಅದನ್ನು ಬರೆಯುವ ಒಂದು ಅವಕಾಶ, ಫೀಲ್ಡ್ ವರ್ಕ್ ಕೂಡ ನಾನು ಮಾಡಿದ್ದೆ. And it so happened when I went to America, I had the opportunity of meeting one of the greatest authorities in Dravidian linguistics, M.B. Emino. ಮರ್ರೆ ಬಾರ್ನ್ಸ್ ಎಮೆನೋ ಅಂತಂದ್ಬಿಟ್ಟು ಈಸ್ ನೋ. ಅವರು ಮತ್ತು ಕೊಂಡು ದ್ರವಿಡಿಯನ್ ಎಟಿಮಲಾಜಿಕಲ್ ಡಿಕ್ಷನರಿ ಅಂತ ಬರೆದಿದ್ದಾರೆ. ದ್ರವಿಡಿಯನ್ ಎಟಿಮಲಾಜಿಕಲ್ ಡಿಕ್ಷನರಿ, DED ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಫೇಮಸ್. ಅವರ ಎಮಿನೋ ಅದನ್ನು ಬರೆದಂಥವ್ರು. ನಾನು ಬರ್ಕ್ಲಿ ಕ್ಯಾಂಪಸ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಕಾಣುವ, ಅವರ ಆಶೀರ್ವಾದ ಪಡೆಯುವ ಅವಕಾಶ ಆಯಿತು. ಆಮೇಲೆ ಥಾಮಸ್ ಬರೋ ಅಂತಕ್ಕಂಥವ್ರು, ಅವರು ಸ್ಕಾಟ್ಲೆಂಡ್ನಲ್ಲಿ ಎಡಿನ್ಬರೋ ಯೂನಿವರ್ಸಿಟಿಯಲ್ಲಿ ಸ್ಯಾನ್ಸ್ಕ್ರಿಟ್ ಎಮಿರಿಟಸ್ ಪ್ರೊಫೆಸರ್ ಆಗಿದ್ದಂಥವರು. ಇಟ್ ವಾಸ್
ಸೋ ಹ್ಯಾಪಂಡ್, ಅದು ನಿಮ್ಗೆ ಹೇಳಬೇಕು ಏನು ಅಂತಂದರೆ, ನಾನು ಸುದೀರ್ಘವಾದ ಉಪನ್ಯಾಸ ಮಾಡಲ್ಲ, ಹೌ ಇಂಪಾರ್ಟೆಂಟ್ ಟಿಬೆಟಿಯನ್ ಲ್ಯಾಂಗ್ವೇಜಸ್ ಅನ್ನೋದನ್ನು ಜಗತ್ತಿಗೆ ಅದನ್ನು ತೋರಿಸ್ಕೊಡುವ ಕೆಲಸದಲ್ಲಿ ಬಹಳ ಮುಖ್ಯವಾದ ಕೆಲಸ ಮಾಡಿದಂಥವರು ಏನೇನೋ ಮತ್ತು ಬರೋ. ಅದರವರೆಗೂ ನಾವು ಎಷ್ಟೋ ಅವರು, ಯಾಕೆಂದರೆ ಅದರಲ್ಲೂ ಎಮೀನೋ ಕರ್ನಾಟಕಕ್ಕೆ ಬಂದು ಅವರು ಕೇರಳದ ಅಂಚಿನಲ್ಲಿ, ತಮಿಳುನಾಡಿನಲ್ಲಿ, ನೀಲಗಿರಿನಲ್ಲಿ ಕೂತ್ಕೊಂಡು, ಅಲ್ಲಿ ಕೋಟಾ ಭಾಷೆ ಇದೆ, ನೀಲಗಿರಿ, ಅಲ್ಲಿ ಅನೇಕ ಭಾಷೆಗಳು, ದ್ರಾವಿಡ ಭಾಷೆಗಳು ಇರ್ತಕ್ಕಂಥ ಒಂದು ಪ್ರದೇಶ ಅದು. ಅಲ್ಲಿ ಕೋಟಾ ಭಾಷೆ ಇದೆ, ಕನ್ನಡ ಇದೆ, ತಮಿಳು ಇದೆ, ಕೊಲಾಮಿ ಇದೆ, ಬಡಗ ಇದೆ, ಇದೆಲ್ಲ. ಸೊ ಅವರು ಬಂದು ಕ್ಷೇತ್ರ ಕಾರ್ಯ ಮಾಡಿ ಅದರ ಬಗ್ಗೆ ಪುಸ್ತಕಗಳನ್ನು ಬರೆದರು. ಕೋಟಾ ಟೆಕ್ಸ್ಟ್ ಅಂತ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಇದೆಲ್ಲ. ಅದೆಲ್ಲ ನಾನು ಅಧ್ಯಯನ ಮಾಡ್ಕೊಂಡ್ಮೇಲೆ ಈ ಥರ, ಯಾಕೆಂದರೆ ಅದುವರೆಗೂ ನಾವು ತಿಳ್ಕೊಂಡಿದ್ದು ಬರೀ ಕಾಲ್ಡ್ವೆಲ್ ಅವರು ಬರೆದಂತಹ ಗ್ರಾಮರ್ ಆಫ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್, ಕಾಲ್ಡ್ ದಿ ಟಿಬೆಟಿಯನ್ ಲ್ಯಾಂಗ್ವೇಜ್ ಅಂತ. ನೋ, ಬಿಯಾಂಡ್ ದ್ಯಾಟ್ ಎಷ್ಟಿದೆ ಅನ್ನೋದನ್ನು ತೋರಿಸ್ಕೊಟ್ಟು ಕೆಲಸ ಮಾಡಿದರು. ಅದು ಬಹಳ ಇಂಪಾರ್ಟೆಂಟು. ಅದರ ಬಗ್ಗೆ ಒಂದು ದ್ರಾವಿಡ ಭಾಷಾ ಅನುವಾದಕರ ಸಂಸ್ಥೆ ಅಂತೇಳಿ ಇದನ್ನು ಸುಷ್ಮಾ ಅವರು ಪ್ರಾರಂಭ ಮಾಡಿದ್ದಾರೆ. ಆ ಸಂಸ್ಥೆ ಬೇಕು ನಮಗೆ. ಯಾಕೆಂತಂದರೆ ನಾವು ನಮ್ಮ ಸಂಸ್ಕೃತದಿಂದ, ಸಂಸ್ಕೃತ ಅಂದರೆ ಗೊತ್ತು ಜಗತ್ತಿನಲ್ಲಿ, ಪ್ರಾಕೃತ ಅಂದ್ರೂ ಸಾಕಷ್ಟು ಗೊತ್ತು. ಯಾಕೆಂದರೆ ಪ್ರಾಕೃತವು ಸಂಸ್ಕೃತದಷ್ಟೇ ಪ್ರಾಚೀನವಾದ, ಸಂಸ್ಕೃತದಷ್ಟೇ ಸಮೃದ್ಧವಾದ, ಸಂಸ್ಕೃತದ ಹಾಗೆ ಎಲ್ಲ ಮಹಾಕಾವ್ಯಗಳು, ಶಾಸ್ತ್ರ ಎಲ್ಲ ಇರತಕ್ಕಂಥ ಒಂದು ಭಾಷೆ ಪ್ರಾಕೃತವು ಕೂಡ. ಪ್ರಾಕೃತ ಅನ್ನೋದು ಹಲವು ಭಾಷೆಗಳು ಗುಚ್ಚ, ಅದರಲ್ಲಿ ನಾನಾ ಇವಿವೆ. ಸೊ ಹಾಗೆ ಅವು ಅಲ್ಲದೇನೆ ದಕ್ಷಿಣಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ದ್ರಾವಿಡ ಭಾಷೆಗಳು ಉತ್ತರದಲ್ಲೂ ಇದ್ದು, ಬ್ರಾಹುಯಿ ಅವೆಲ್ಲ ಇತ್ತು. ಅದು ನಾನಾ ಕಾರಣದಿಂದ ಆಯಾ ಪ್ರದೇಶದಲ್ಲಿದ್ದ ಭಾಷೆಗಳೆಲ್ಲವೂ ವಿಲೀನವಾದವು. ಆದರೆ ಮುಖ್ಯವಾಗಿ ಸಾಹಿತ್ಯಿಕ ಭಾಷೆಯಾಗಿಯೂ ಇದ್ದುಕೊಂಡು ಇವತ್ತು ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಇವು ಮತ್ತು ತುಳು ಕೂಡ, ಇಟ್ಸ್ ಸೋ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್. ಆಮೇಲೆ ನನಗೆ ಈ ಭಾಷೆಗಳ ಸ್ನೇಹಿತರು, ಜ್ಞಾನಪೀಠ ಪ್ರಶಸ್ತಿಯಾಗಿರ್ತಕ್ಕಂಥ ನಾವು MT ವಾಸುದೇವನ್ ನಾಯರ್ ಇಸ್ ಮೈ ಪರ್ಸನಲ್ ಫ್ರೆಂಡ್. ನಾನು ಅಲ್ಲಿ ಹೋದರೆ ಅವ್ರು ನೋಡ್ತಾ 1978ನೇ ಇಸ್ವಿಯಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಐ ಹ್ಯಾಡ್ ದಿ ಆನರ್ ಆ್ಯಂಡ್ ಪ್ಲೆಷರ್ ಆಫ್ ಆನರಿಂಗ್ ವಾಸುದೇವನ್ ನಾಯರ್, ಶಿವರಾಮ ಕಾರಂತ್ ಆ್ಯಂಡ್ R.K. ನಾರಾಯಣ್. ನಾನು ಆಗ ಕನ್ನಡ ಐ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಕನ್ನಡ ಸಾಹಿತ್ಯ ಪರಿಷತ್. ಐ ಹ್ಯಾಡ್ ದಿ ಪ್ಲೆಷರ್ ಆ್ಯಂಡ್ ಪ್ರಿವಿಲೇಜ್ ಅವರನ್ನು ಕರೆದು ಅವರನ್ನು ಗೌರವಿಸುವ ಅವಕಾಶ ನನಗೆ ದೊರಕಿತ್ತು. ಹಾಗೆ ತೆಲುಗಿನಲ್ಲಿ ನಾರಾಯಣ್ ರೆಡ್ಡಿ ಅವರು ಭಾಳ ದೊಡ್ಡ ತೆಲುಗಿನಲ್ಲಿ ಇಟ್ಲುನ್ನಾರ ತೆಲುಗು ಮಾತನಾಡುವಳು ಸಭೆಯಲ್ಲಿ ನೋಡಿ ತೆಲುಗಿನಲ್ಲಿ. ಹೀಗಾಗಿ ನಾನು ಕರ್ನಾಟಕದ ಬೌಂಡ್ರಿಯಲ್ಲಿ ಸುಮಾರು 9 ಜಿಲ್ಲೆಗಳಿಗೆ ತೆಲುಗು ಬಾರ್ಡರ್ನಲ್ಲಿದೆ. ಕೆಲವು 5 ಜಿಲ್ಲೆಗೆ ಮರಾಠಿ ಇದೆ, ಮಲಯಾಳಂ ಕೆಲವು ಜಿಲ್ಲೆಗೆ ಮೈಸೂರು, ಕೊಡಗು, ಮಲಯಾಳಂ ಇದು ಬರುತ್ತೆ, ಇನ್ನೆಲ್ಲ ತೆಲುಗು ಬರುತ್ತೆ. ಆದರೆ ನಾನು ತೆಲುಗು ಕನ್ನಡ ಸಮಾನವಾಗಿ ಬಳಕೆ ಇರೋ ಪ್ರದೇಶದಲ್ಲಿಂದ ಬರುವಂಥವನು. ತೆಲುಗು ಈಸ್ ಮೈ ಸೆಕೆಂಡ್ ಮದರ್ ಟಂಗ್. ನಾನು ನಮ್ಮ ಹಳ್ಳಿಗೆ ಹೋದರೆ ತೆಲುಗಿನಲ್ಲೇ ಮಾತಾಡಬೇಕು. ನಮ್ಮ ಮನೆಯೊಳಗೆ ಕನ್ನಡ ಮಾತಾಡ್ತೀವಿ, ಹೊರಗಡೆ ಹೋದರೆ ಏನ್ ಹೊರಡಿಸ್ತೀವಿ, ಬಿಡ್ಲೇನು ನಾರು ಇಟ್ಲೆ ಮಾತು ಹೀಗೆ ನಡೆಯುತ್ತೆ ಅದೊಂದು. ಹೀಗಾಗಿ ಈ ಭಾಷೆಗಳು ಬಹಳ ಪ್ರಮುಖವಾದದ್ದು. ದ್ರಾವಿಡ ಭಾಷೆಗಳಲ್ಲಿ ಇವತ್ತು ನಮ್ಮ ಭಾರತದಲ್ಲಿ ಅತ್ಯಂತ ಪ್ರಮುಖರಾದಂತಹ ಸಾಹಿತಿಗಳಿರೋದು ಈ ದ್ರಾವಿಡ ಭಾಷೆಗಳಲ್ಲಿ. ವಿ ಶುಡ್ ರಿಮೆಂಬರ್, ಇಟ್ ಇಸ್ ನಾಟ್ ಇನ್ ದಿ ನಾರ್ತ್. The highest talented creative genius is alive in ನಮ್ಮ ಸೌತ್ನಲ್ಲಿ. ತಮಿಳ್ನಾಡು, ನಾನು ತಮಿಳು ಅಧ್ಯಯನ ಮಾಡೋದು ಐ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಸ್ಟಡಿಂಗ್ ಇನ್ ಮೈ BRSನಲ್ಲಿ ಓದುವಾಗ ನಾನು 2 ವರ್ಷ 200 ಮಾರ್ಕ್ಸ್ಗೆ ತಮಿಳು ಓದಿದೆ. ಶೆಲ್ಲಪ್ಪನ್ ಅಂತ ಶೆಲ್ಲಪ್ಪನ್ ಅವಾಗ ಶಿಲಪದಿಗಾರಂ, ಮಣಿಮೇಗಲೈ, ಒಳೆಯಾಪತಿ, ಕುಂಡಲಕೇಶಿ, ಜೀವಕ ಚಿಂತಾಮಣಿ, 10 ಪಾಟು, 8 ತೊಗೈ, ಅಗನಾನ್ನೂರು, ಪುಗನಾನ್ನೂರು ಎಲ್ಲ ಐ ಹ್ಯಾಡ್ ರೆಡ್ ದಟ್. ಮೈ ಟೀಚರ್ ಶೆಲ್ಲಪ್ಪನ್ ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ ಈ ಥರ. ಸೊ ಇವೆಲ್ಲ ಇಟ್ಕೊಂಡು ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೆ ಅಂದರೆ, ದೀಸ್ ಆರ್ ದಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜಸ್. ನಮ್ಮ ದೇಶದಲ್ಲಿ ಹಿಂದಿಗೆ, ಸಂಸ್ಕೃತಕ್ಕೆ ಕೊಡುವ ಪ್ರಾಮುಖ್ಯವನ್ನು ಈ ಭಾಷೆಗಳಿಗೆ ಕೊಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಕವಿಗಳು ಈ ಭಾಷೆಯನ್ನು ಬೆಳೆಸಿದ್ದಾರೆ. ನಮ್ಮ ಕನ್ನಡಕ್ಕೆ ಬಂತು ಅಂತಂದರೆ ಎಂಥವನು ಪಂಪ, ರನ್ನ, ಪನ್ನ, ಕುಮಾರವ್ಯಾಸ, ರತ್ನಾಕರ ವರ್ಣೆ ಅವರೆಲ್ಲ. ಆದರೆ
ಅವರೆಲ್ಲ ರೀಜನಲ್ ಲ್ಯಾಂಗ್ವೇಜಸ್ ಸೀಮಿತವಾಗಿರ್ತಕ್ಕಂಥವರು, ಟ್ರಾನ್ಸ್ಲೋಕಲ್ ಲ್ಯಾಂಗ್ವೇಜಸ್ ಆಗಿ ಅದನ್ನು ಬೆಳೆಸ್ತಕ್ಕಂಥದ್ದು ಅದು ಅವಕಾಶ ಪ್ರಾಪ್ತವಾಗಿಲ್ಲ. ಹಾಗೆ ನೋಡೋದಾದ್ರೆ ಇದ್ದಿದ್ರಲ್ಲಿ ತಮಿಳು ಸ್ವಲ್ಪ ಮೇಲು, ಏಕೆಂದರೆ ಜಗತ್ತಿನ ಬೇರೆ ಭಾಷೆಗಳಿಗೆ ತಮಿಳು ಸಾಹಿತ್ಯ ಹೋಗಿದೆ. ಆದರೆ ತೆಲುಗು, ಕನ್ನಡ, ಮಲಯಾಳಂ ಈ ಸಾಹಿತ್ಯ ಅದು ಕೂಡ ಹೆಚ್ಚು ಜಗತ್ತಿಗೊಂದು ನಾವು ಯಾವಾಗಲೂ ತೌಲನಿಕ ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕಂದ್ರೆ ಇನ್ ದಿ ಯೂನಿವರ್ಸಿಟಿ ಆರ್ ಈವನ್ ಔಟ್ಸೈಡ್ ಯಾವುದನ್ನು ಹೇಳ್ತೀವಿ ನಾವು ಯಾವಾಗಲೂ ಹೋಮರು, ವರ್ಜಿಲ್ಲು, ಡಾಂಟೆ, ಮಿಲ್ಟನ್ನು, ಟುಜುಸ್ ಇದನ್ನೆಲ್ಲ ಹೇಳ್ತೇವೆ. ನಮ್ಮ ಕವಿಗಳು ಈ ದ್ರಾವಿಡ ಭಾಷೆಯಲ್ಲಿರೋ ಕವಿಗಳು ಅವರಿಗಿಂತ ಯಾರೂ ಕಡಿಮೆ ಇಲ್ಲ. ಅದನ್ನು ಸಮರ್ಥವಾಗಿ ನಾವು ಮಂಡಿಸ್ಕೊಂಡ್ರೆ ಜನ ಅಲ್ಲಿಯ ಬೇರೆ ದೇಶದವರು, ಯುರೋಪಿಯನ್ ಕಂಟ್ರೀಸ್ ಆ್ಯಂಡ್ ಅದರ್ ಕಂಟ್ರೀಸ್ ಅವರು ನಮ್ಮ ಕವಿಗಳನ್ನು ಉದಾಹರಿಸಬೇಕಾಗಿ ಬರುತ್ತೆ. ಅದರಿಂದ ಟ್ರಾನ್ಸ್ಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ದಿ ರೆಸ್ಪಾನ್ಸಿಬಿಲಿಟಿ. ನಾವು ಹೋಗಬೇಕಾದ ದಾರಿ ಈ ದ್ರಾವಿಡ ಭಾಷೆಗಳು ನಾಳೆ ಯಾವುದು ಅಂದರೆ ವಿಚ್ ಈಸ್ ದಿ ಹೈವೇ ಅಂತಂದರೆ ಇಟ್ ಈಸ್ ದಿ ಟ್ರಾನ್ಸ್ಲೇಷನ್ ವಿ ರೀಚ್ ದಿ ಅದರ್ ಲ್ಯಾಂಗ್ವೇಜಸ್ ಆ್ಯಂಡ್ ಲಿಟ್ರೇಚರ್. ಆವಾಗ ನಮ್ಮ ಕವಿಗಳು ಎಂಥವರು, ನಮ್ಮ ಪರಂಪರೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ನಾವು ಟ್ರಾನ್ಸ್ಲೇಷನ್, there is a famous statement in English, the greatest age in literature is the age of translation ಅಂತ. ಈ ಟ್ರಾನ್ಸ್ಲೇಷನ್ ಮೂಲಕನೇ ನಮ್ಮ ಭಾಷೆಗಳೆಲ್ಲ ಕನ್ನಡ ಭಾಷೆ, ತಮಿಳು ಭಾಷೆ, ತಮಿಳು ಇಲ್ಲ ಅಷ್ಟು, ತೆಲುಗು ಭಾಷೆ, ಕನ್ನಡ ಭಾಷೆ ಮತ್ತು ಮಲಯಾಳಂ ಈ ಮೂರು ಭಾಷೆಗೂ ಸಂಸ್ಕೃತದಿಂದ ನಾವು ಎಷ್ಟು ಸಂಪನ್ನರಾದರು. ಈ ಭಾಷೆಗಳೆಲ್ಲ ಮಗುವಾಗಿದ್ದಾಗ, ಎಳೆ ಅಂಬಗಾಲಿಡ್ತಾ ಇದ್ದಾಗ ನಮಗೆ ಮೊಲೆಹಾಲು ಕುಡಿಸಿದಂಥವ್ರು ಸಂಸ್ಕೃತ ತಾಯಿ, ಪ್ರಾಕೃತ ತಾಯಿ, ಅದರಿಂದ ಸ್ವೀಕರಿಸಿ ನಾವು ದಷ್ಟಪುಷ್ಟರಾದರು. ಆದರೆ ಈ ಹೊತ್ತು ನಾವು ಇಟ್ ಶುಡ್ ನಾಟ್ ಬಿ ಒನ್ ವೇ ಟ್ರಾಫಿಕ್. ಇದು ನಾವು ಫ್ರಮ್ ದ್ರವಿಡಿಯನ್ ಲ್ಯಾಂಗ್ವೇಜಸ್ ವಿ ಶುಡ್ ರೀಚ್ ದಿ ಯೂನಿವರ್ಸಲ್ ಗ್ಲೋಬಲ್ ಸ್ಟೇಜ್. ಆ ಕೆಲಸಕ್ಕೆ ಈ ದ್ರಾವಿಡ ಭಾಷಾ ಅನುವಾದಕರ ಸಂಘ ಅದನ್ನು ಮಾಡಲಿ. ಇವತ್ತು ಅನುವಾದಕರ ಪ್ರಶಸ್ತಿ ಕೊಡುವಂಥ ಒಂದು ಕಲ್ಪನೆ ಒಳ್ಳೆಯದಿದು. ಆ ಥರ ಮೂಲಕ ಹೊಸ ತಲೆಮಾರಿನವರಿಗೆ ನಾವು ಪ್ರೋತ್ಸಾಹ ಕೊಟ್ಟು ಈ ಅನುವಾದದ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಲಿ, ದೊಡ್ಡದಾಗಲಿ, ಈ ಸಂಸ್ಥೆ ವಿಶೇಷವಾಗಿ ಬೆಳೆಯಲಿ ಅಂತ ನಾನು ಪ್ರಾರ್ಥಿಸಿಕೊಂಡು ಇನ್ನು ಹೆಚ್ಚು ಸುದೀರ್ಘವಾದ ತಡವಾಗಿ ಬಂದಿರೋದಲ್ಲದೆ ಜಾಸ್ತಿ ಮಾತನಾಡೋದು ಕಮಿಟ್ಮೆಂಟ್ ಐ ಶುಡ್ ನಾಟ್ ಡು ದಟ್. ಆದ್ದರಿಂದ ಈ ಸಂಸ್ಥೆ ಪುರೋಭಿವೃದ್ಧವಾಗಿ ಪಡೀಲಿ, ನಾಗಾಲೋಕದಿಂದ ಮುಂದಕ್ಕೆ ಹೋಗಲಿ ಅಂತ ಹೇಳಿ ಇದಕ್ಕೇನಾದರೂ ಬೇರೆ ರೀತಿಯಲ್ಲಿ ಬೆಳೆಸುವ ಯೋಜನೆಗಳನ್ನು ತೆಗೆದುಕೊಂಡಿರೋದರಲ್ಲಿ ನಮ್ಮ ದಾಮೋದರ ಶೆಟ್ಟಿಯವರಿದ್ದಾರೆ. ಅವರು ಬಹುಮುಖ ಪ್ರತಿಭೆಯ ಬಹುಶ್ರುತರವರು. ಈ ಕರ್ನಾಟಕದಲ್ಲಿ ನಮ್ಮ ತುಳುಗೂ ಕನ್ನಡಕ್ಕೂ ಅವರು ಸೇತುವೆ, ನಾಟಕಕ್ಕೂ ಸಾಹಿತ್ಯಕ್ಕೂ ಅವರು ಸೇತುವೆ. ಹೀಗಾಗಿ ಈಸ್ ಎ ಗೋಲ್ಡನ್ ಲಿಂಕ್. ಅವರು ಕೂಡ ಇದಕ್ಕೆ ತೊಡಗಿರ್ತಕ್ಕಂಥದ್ದು. ಆಮೇಲೆ ಪಾರ್ವತಿ, ಡಾಕ್ಟರ್ ಪಾರ್ವತಿ ಐತಾಳ್ ಅವರು, ಸುಷ್ಮಾ ಶಂಕರ್, ಆ್ಯಂಡ್ ದೆನ್ ಗೌರಿ ಕೃಪಾನಂದನ್ ಜಿ. ಸೊ ಮತ್ತು ತಮ್ಮನ್ನೆಲ್ಲ ನೋಡೋ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಬಹಳ ಈ ಸಂಸ್ಥೆಗೆ, ದ್ರಾವಿಡ ಭಾಷಾ ಅನುವಾದಕರ ಸಂಘಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ನಾನು ಇನ್ನೇನು ಹೇಳಬೇಕು ತೋರ್ತಾ ಇಲ್ಲ. ಏನಾದರೂ ಪ್ರಶ್ನೆಗಳು ಯಾರಾದರೂ ಕೇಳಿದರೆ ಆಮೇಲೆ ನಾನು ಅದಕ್ಕೆ ಉತ್ತರಿಸಿಕೊಳ್ಳೆ. ಈ ಸಭೆಗೆ ಇನ್ನೊಮ್ಮೆ ತಲೆಬಾಗಿ ಕೈ ಮುಗಿದು ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ನಮಸ್ಕಾರ 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 ನಮಸ್ಕಾರವೂ ಕೂಡ చెప్తున్నాను ನಿಮಗೆ. ಪ್ರಾಕೃತ ಭಾಷೆಯು ಎರಡರಲ್ಲೂ ಮಹಾಕಾವ್ಯಗಳು ರಚಿತವಾಗಿದೆ ಎಂದು ತಿಳಿಸುತ್ತಾ ಅನುವಾದದ ಪ್ರಾಮುಖ್ಯತೆ ಕುರಿತು ಮಾತನಾಡಿ ಹೆಸರಾಂತ ಸಾಹಿತಿಗಳ ಅನುವಾದದ ಕುರಿತು ತಿಳಿಸಿಕೊಡುತ್ತಾ ಈ ನಿಟ್ಟಿನಲ್ಲಿ DBTA ಸಂಸ್ಥೆ ಬಹಳ ಪ್ರಾಮುಖ್ಯತೆ ಪಡೆಯುತ್ತದೆ ಎಂದು ಹೇಳುತ್ತಾ ದ್ರಾವಿಡ ಭಾಷೆಗಳು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಬೆಳೆಯಲಿ ಎಂದು ಹರಿಸಿದ ಹಂಪನ ಅವರಿಗೆ ನನ್ನ ಧನ್ಯವಾದಗಳು. ಕಾರ್ಯಕ್ರಮ ಮುಂದೆ ಸಾಗುತ್ತಾ ನಮ್ಮೊಂದಿಗೆ ಹಲವಾರು ಅತಿಥಿಗಳು ಬಂದು ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಸ್ವಾಗತ ಕೋರುತ್ತಾ ಇದ್ದೇನೆ. ನಮ್ಮೊಂದಿಗೆ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ತಿಮ್ಮೇಶ್ ಅವರಿದ್ದಾರೆ. ರಂಗಭೂಮಿ ಕಲಾವಿದರಾದ ಮೂಗು ಸುರೇಶ್ ಅವರಿದ್ದಾರೆ. ಅವರೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. Now we have arrived at one of the most anticipated moments of our event, presentation of the Best Translation Award 2024. This is the first award to be given from DBTA
From this year, DBTA would be giving away the Best Translation Award for different languages in different genre of literature. For this year award, the association has decided in its EC meeting that the award would be given for translation of novels from different Dravidian language into Tamil. ಈ ಬಾರಿಯ ಪ್ರಶಸ್ತಿಗಾಗಿ ನಾವು ಅನುವಾದ ಪುಸ್ತಕಗಳನ್ನು ಆಹ್ವಾನಿಸಿದ್ದೆವು. ಹಾಗೆಯೇ ಅದನ್ನು ಮೌಲ್ಯಾಂಕಿಸಲು ಸಲುವಾಗಿ ತೀರ್ಪುಗಾರರನ್ನು ನೇಮಿಸಲು ಒಂದು ಸಮಿತಿಯನ್ನು ರಚಿಸಿದ್ದೆವು. ಡಾಕ್ಟರ್ ಪಾರ್ವತಿ ಜಿ ಐತಾಳ್ ನೇತೃತ್ವ ವಹಿಸಿದ ಸಮಿತಿಯು ತೀರ್ಪುಗಾರರ ಒಂದು ತಂಡವನ್ನು ರಚಿಸಿತ್ತು ಹಾಗೂ ಅವರಿಗೆ ನಾವು ಪುಸ್ತಕಗಳನ್ನು ಕಳಿಸಿಕೊಟ್ಟಿದ್ದೆವು. ಈ ತಂಡ ನೀಡಿದ ಫಲಿತಾಂಶದ ಪ್ರಕಾರ ನಾವು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. This award celebrates the art of translation which bridges cultures, languages and perspective. As Joyce once said, writers make national literature while translators make universal literature. The work of translators plays a crucial role in bringing the beauty of diverse stories into new audience. As per the review of our esteemed panel of judges, we are delighted to announce the winner. The translation work, Irukodugal, originally written by Kommuri Venugopala Ravu as Suryudu Digipoyadu, has been selected for its excellence. This remarkable translation was done by Srimati Gauri Kirubanandan, who has skillfully captured the essence of the original Telugu novel in Tamil. I now request Malarali ma'am to speak few words about Irukodugal novel. ನೆನಪು ಮಾಡಿಕೊಂಡ್ರು. ನಾನು ಮತ್ತು ಸೆಲ್ವಕುಮಾರಿ ಬಂದಿದ್ದೇವೆ ಅವರ ವಿದ್ಯಾರ್ಥಿನಿಯರು. ಹಾಗಾಗಿ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ಸರ್, ನಿಮ್ಮ ವಿದ್ಯಾರ್ಥಿಗಳು ನಮ್ಮ ಪ್ರೊಫೆಸರ್ ನೀವು ಅನ್ನುವುದೇ ನಮಗೆ ತುಂಬಾ ಹೆಮ್ಮೆ. ಡಾಕ್ಟರ್ ಸೆಲ್ವಕುಮಾರಿ ಬಂದಿದ್ದಾರೆ, ತುಂಬಾ ಸಂತೋಷ ಆಗ್ತಿದೆ ಸರ್. ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ಸುಷ್ಮಾ ಶಂಕರ್ ಅವರಿಗೆ ಮೊದಲ ಒಂದು ಧನ್ಯವಾದಗಳನ್ನು ತಿಳಿಸಬೇಕು. ಮುಖ್ಯವಾಗಿ ಮೊದಲಿಗೆ ನಾವು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಾಗ ಕರೆದುಕೊಂಡು ಹೋಗಿದ್ದಾರೆ ಸ್ವತಃ ಲೈಬ್ರರಿಗೆ. ನೀವು ಈ ತರ ಪುಸ್ತಕಗಳನ್ನು ತೆಗೆದು ಹೀಗೆ ನೋಡಬೇಕು ಅನ್ನುವುದನ್ನು ಕೂಡ ಹೇಳ್ಕೊಟ್ಟಿದ್ದು ಇವತ್ತಿಗೂ ಅಚ್ಚರಿಯದೆ ಉಳಿದಿದೆ ಸರ್. ಧನ್ಯವಾದಗಳು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ಮತ್ತು ಸಭೆಯ ಮುಂದೆ ಇರುವಂತಹ ಎಲ್ಲ ವಿದ್ವಾಂಸರಿಗೂ, ಇಲ್ಲಿ ಸಾಧಾರಣವಾಗಿರುವವರು ಯಾರೂ ಬಂದಿಲ್ಲ, ಎಲ್ಲ ವಿದ್ವಾಂಸ ಕಣ್ಮಣಿಗಳಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ನಮಸ್ಕಾರವನ್ನ ಹೇಳ್ತಾ, ಈ ಮುಖ್ಯವಾಗಿ ಈ ಅನುವಾದ ಪ್ರಶಸ್ತಿಯನ್ನ ಪಡೆದಿರಬೇಕಾದ್ರೆ ಪಾರ್ವತಿ ಮೇಡಮ್, ಇವರು KK ಸರ್ ಮತ್ತು ಪ್ರಭಾಕರನ್ ಸರ್ ಮೂವರು ಕೂಡ ಈ ಒಂದು ಕಮಿಟಿಯಲ್ಲಿ ನೋಡಿದ್ದಾರೆ ಎಲ್ಲವನ್ನು. ಉಳಿದವರು ನನ್ನನ್ನು ಒಳಗೊಂಡು ಇನ್ನೊಬ್ರು ಉದಯಕುಮಾರಿ ನೋಡಿದ್ದೇವೆ ಈ ಒಂದು ನಾವೆಲ್ನ ಕುರಿತಾಗಿ. ಇಲ್ಲಿ ಬಹಳ ಮುಖ್ಯವಾಗಿ 2 ಅಂಶಗಳನ್ನ ಹೇಳ್ತಾ ಇದ್ದೀನಿ. ಸೂರ್ಯುಡು ದಿಗಿಪೋಯಾಡು ಕೊಮ್ಮುರಿ ವೇಣುಗೋಪಾಲ ರಾವ್ ಅವರು ಬರೆದಿರುವ ತೆಲುಗು ಆಧಾರಿತ ಕಾದಂಬರಿ. ತಮಿಳಿಗೆ ಶ್ರೀಮತಿ ಗೌರಿ ಕೃಪಾನಂದನ್ ಸರ್ ಕೂಡ ಬಂದಿದ್ದಾರೆ. ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಕೊರತೆ ಸರ್ ಪಕ್ಕದಲ್ಲಿ ನಮ್ಮ ಪ್ರೀತಿಯ ಮೇಡಮ್ ಕಮಲಾ ಮೇಡಮ್ ಇಲ್ಲ ಅನ್ನುವುದೊಂದೇ ನೋವು ನಮಗೆ. ಕಮಲಾ ಹಂಪನ ಮೇಡಮ್ ಇಲ್ಲ ಅನ್ನುವುದೊಂದೇ ನಮ್ಮ ನೋವು. ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರುತ್ತೆ, ಅವರ ಮಾತು ಯಾವಾಗಲೂ ಕೇಳಿಸ್ತಾ ಇರುತ್ತೆ ನಮಗೆ. ಇಲ್ಲಿ ಸೂರ್ಯುಡು ದಿಗಿಪೋಯಾಡು ಅನ್ನುವಂತಹ ಒಂದು ಕಾದಂಬರಿ ಕೊಮ್ಮುರಿ ವೇಣುಗೋಪಾಲ್ ರಾವ್ ಅವರು ಬರೆದಿರುವಂತಹದನ್ನ ಗೌರಿ ಕೃಪಾನಂದನ್ ಮೇಡಮ್ ಅದನ್ನ ತಮಿಳಿಗೆ ತುಂಬಾ ಚೆನ್ನಾಗಿ ಸುಲಲಿತವಾಗಿ ಅರ್ಥವಾಗುವ ಹಾಗೆ ಅದನ್ನ ಒಂದು ಚೂರು ಧಕ್ಕೆ ಬಾರದ ಹಾಗೆ ಅದನ್ನ ಅನುವಾದಿಸಿದ್ದಾರೆ, ಇರುಕೋಡುಗಳು ಎಂಬಂತಹ ಒಂದು ಹೆಸರಿನಲ್ಲಿ. ಬಟ್ ಇಲ್ಲಿ ಟ್ರಾನ್ಸ್ಕ್ರಿಯೇಷನ್ ಅಂತ ಮೇಡಮ್ ಹೇಳಿದ್ರು, ಲಕ್ಷ್ಮಿ ಮೇಡಮ್ ಹೇಳಿದ್ರು ಟ್ರಾನ್ಸ್ಕ್ರಿಯೇಷನ್ ಅಂತ. ಹಾಗಾಗಿ ಹೆಸರನ್ನು ಮಾತ್ರ ಟ್ರಾನ್ಸ್ಕ್ರಿಯೇಟ್ ಮಾಡಿದ್ದಾರೆ, ಇಲ್ಲಿ ಇರುಕೋಡುಗಳು ಅಂತ ಹೆಸರನ್ನು ಬದಲಾಯಿಸಿದ್ದಾರೆ. ಇಲ್ಲಿ ಈ ಕಾದಂಬರಿಯಲ್ಲಿ 2 ನಿಮಿಷ, ಈ ಕಾದಂಬರಿಯಲ್ಲಿ 2 ಸಹಪಾಠಿಗಳು ಇರ್ತಾರೆ, ರಾಘವನ್ ಮತ್ತು ಮೂರ್ತಿ. ರಾಘವನ್ ಮತ್ತು ಮೂರ್ತಿ ಈ 2 ಸಹಪಾಠಿಗಳಾಗಿರಬೇಕಾದ್ರೆ ಹೇಗೆ ಅನ್ನುವುದಾದರೆ ಮನೆಯಲ್ಲಿ ನಮ್ಮನ್ನ ಹೇಗೆ ಬೆಳೆಸ್ತಾರೆ ಮಕ್ಕಳನ್ನ ಅನ್ನುವುದು ಬಹಳ ಮುಖ್ಯವಾಗಿ ಈ ಕಾದಂಬರಿಯಲ್ಲಿ ಬಂದಿದೆ. ಕೆಲವು ಮನೆಗಳಲ್ಲಿ ತಂದೆ ತಾಯಿಗಳು ತಮ್ಮೆಲ್ಲ
ಒಂದು ಅಡೆತಡೆಗಳನ್ನ ಅಥವಾ ಒಂದು ರೀತಿಯ ಕಟ್ಟುಕಟ್ಟಳೆಗಳನ್ನ ಹಾಕಿಯೇ ಮಕ್ಕಳನ್ನ ಬೆಳೆಸ್ತಾರೆ. ನಾನು ತೀರಾ ಸ್ಟ್ರಿಕ್ಟ್ ಆಗಿ ಶಿಸ್ತುಬದ್ಧವಾಗಿದ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ, ಹೀಗೆ ಇರಬೇಕು ಹಾಗೆ ಇರಬೇಕು, ಅವರ ಸ್ವಾತಂತ್ರ್ಯಕ್ಕೆ ಹಾನಿಯನ್ನು ಉಂಟು ಮಾಡ್ತಾರೆ ಮುಖ್ಯವಾಗಿ. ಆದ್ರೆ ಆ ರೀತಿಯಲ್ಲಿ ರಾಘವನ್ ಅವರ ಕುಟುಂಬದಲ್ಲಿ ತಂದೆ ತಾಯಿಗಳು, ತಂದೆ ಅದರಲ್ಲಿಯೂ ಮುಖ್ಯವಾಗಿ ಅವನು ಸಾಕಷ್ಟು ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾನೆ, ಯಾವುದಕ್ಕೂ ಬಿಡೋದೇ ಇಲ್ಲ. ಆ ರೀತಿಯಲ್ಲಿ ತೊಂದರೆ ಕೊಡ್ತಾ ತನ್ನ ಪೆಟ್ಟಿಗೆಯಲ್ಲಿ ಅದನ್ನ ಕೊಳಲನ್ನ ಇಟ್ಕೊಂಡ್ಬಿಟ್ಟು ಅದನ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡ್ತಾನೆ. ತನ್ನ ಆಸೆ ನೆರವೇರುವುದೇ ಇಲ್ಲ ಕೊನೆಯವರೆಗೂ ಕೂಡ. ಅದೇ ರೀತಿಯಲ್ಲಿ ತನಗೆ ಮದುವೆಯಾಗಿ ತನ್ನ ಮಕ್ಕಳಿಗೆ ತಾನು ಕೂಡ ತನ್ನ ತಂದೆ ತಾಯಿಯ ಹಾಗೆ ಒಂದು ರೀತಿಯ ಕಟ್ಟುಕಟ್ಟಳೆಗಳನ್ನ ಶಿಸ್ತುಬದ್ಧವಾಗಿ ಬೆಳೆಯಬೇಕು ಅಂತ ಬೆಳೆಸಿ ಅವನ ಕುಟುಂಬ ಅಷ್ಟರ ಮಟ್ಟಿಗೇನು ಹೋಗಲಿಲ್ಲ. ಇವನು ಕೇವಲ ಒಂದು ಗುಮಾಸ್ತನ ಕೆಲಸದಲ್ಲಿ ಇರ್ತಾನೆ, ಮಕ್ಕಳು ಅಂತಹ ಒಳ್ಳೆಯ ಒಂದು ಕೆಲಸಕ್ಕೇನು ಬರಲಿಲ್ಲ. ಆದರೆ ಇವನ ಸಹಪಾಠಿಯಾದಂತಹ ಮೂರ್ತಿ ಎಂಬಂತಹವನ ಮನೆಯಲ್ಲಿ ತಂದೆ ತಾಯಿಗಳು ತುಂಬಾ ಚೆನ್ನಾಗಿ ಬೆಳೆಸ್ತಾರೆ. ಅಂದ್ರೆ ಸ್ವಾತಂತ್ರ್ಯವನ್ನ ಕೊಡುತ್ತಲೇ ತನ್ನ ಕಣ್ಣೋಟದಲ್ಲಿಯೇ ನೋಡ್ಕೊಳ್ತಾ ಇದ್ದಾರಷ್ಟೇ. ಹಾಗೆ ಮಕ್ಕಳಿಗೆ ಸ್ವಾತಂತ್ರ್ಯವನ್ನ ಕೊಟ್ಟ ಕಾರಣದಿಂದ ಅವರು ಸಾಕಷ್ಟು ಪ್ರಬುದ್ಧಾವಸ್ಥೆಗೆ ಬಂದು ಒಳ್ಳೆಯ ಪ್ರತಿಭಾವಂತರಾಗಿ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಿ ಆತ ಮುಂದೆ ಬರ್ತಾನೆ. ತನ್ನ ಮಕ್ಕಳಿಗೂ ಕೂಡ ಅದೇ ರೀತಿಯಲ್ಲಿ ಅವನು ಸ್ವಾತಂತ್ರ್ಯವನ್ನ ಕೊಟ್ಟು ಬೆಳೆಸ್ತಾನೆ. ಅವರು ಒಂದು ಒಳ್ಳೆಯ ಹಂತಕ್ಕೆ ಬರ್ತಾರೆ. ಹಾಗೆ ಬಂದ ಮೇಲೆ ಇವನಿಗೆ ಏನಾಗುತ್ತೆ ಅನ್ನುವುದಾದ್ರೆ ಎಮರ್ಜೆನ್ಸಿ ಪೀರಿಯಡ್, ಎಷ್ಟೋ ದಶಕಗಳ ಹಿಂದೆ ಈ ನಾವೆಲ್ನ ಬರೆದಿದ್ದಾರೆ. ನಿಜವಾಗಿ ಒರಿಜಿನಲ್ ರೈಟರ್ಗೆ ಕೂಡ ನಾವು ಧನ್ಯವಾದಗಳನ್ನ ತಿಳಿಸಬೇಕು, ಅಭಿನಂದನೆಗಳನ್ನ ತಿಳಿಸಬೇಕು. ಎಷ್ಟೋ ದಶಕಗಳ ಹಿಂದೆ ಇದನ್ನ ಬರೆದಿದ್ದಾರೆ. ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಇವರನ್ನ ಜೈಲಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ ಜೈಲಲ್ಲಿ ಹಾಕಿದ ಮೇಲೆ ಪರೋಲ್ನ ಮೂಲಕ ಇವರು ಹೊರ ಬರಬಹುದು ಅಂತ ಅಲ್ಲಿ ಬಿಡುಗಡೆ ಮಾಡಲಿಕ್ಕೆ ಕೂಡ ಸಿದ್ಧವಾಗಿದ್ದಾರೆ. ಆದ್ರೆ ತಾನು ಬರೋದಿಲ್ಲ ಅನ್ನುವ ಮಾತನ್ನ ಕೂಡ ಹೇಳ್ತಾ, ಆದರೂ ಬರಲೇಬೇಕಾದ ಒಂದು ಸಂದರ್ಭ ಬಂದರೂ ಕೂಡ ಆತ ತನ್ನ ಸಾಂಸಾರಿಕ ಜೀವನದಲ್ಲಿ ಪದ್ಮಪತ್ರದ ಜಲಬಿಂದುವಿನಂತೆ ಆತ ಇರ್ತಾನೆ ಅನ್ನುವುದು ಈ ಒಂದು ಕಾದಂಬರಿಯ ಮುಖ್ಯವಾದ ವೈಶಿಷ್ಟ್ಯತೆ. ಅದರ ಜೊತೆಗೆ ಜೀವನವನ್ನು ನೋಡಿಕೊಳ್ಳುತ್ತಾ ಪದ್ಮಪತ್ರದ ಜಲಬಿಂದುವಿನಂತೆ ಸಾಂಸಾರಿಕ ವಿಷಯದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಮತ್ತು ಕವಿತೆಗಳ ಮೂಲಕ ಈ ಜನಸಾಮಾನ್ಯವನ್ನ ಎಚ್ಚರಿಸುವ ಕೆಲಸವನ್ನ ಕೂಡ ಆತ ಮಾಡ್ತಾ ಇದ್ದ. ಹಾಗೆ ಇವೆಲ್ಲವನ್ನು ಮಾಡುತ್ತಲೇ ಆತ ಎಷ್ಟರ ಮಟ್ಟಿಗೆ ಜನಸೇವೆಯನ್ನು ಮಾಡುವ ರೀತಿಯಲ್ಲಿ ಇದ್ದ. ಇವೆಲ್ಲವನ್ನು ನೋಡುತ್ತಿದ್ದರೂ ಕೂಡ ಎಷ್ಟೋ ಸಲ ಉಪದೇಶವನ್ನ ಹೇಳ್ತಾನೆ ರಾಘವನಿಗೆ ಮೂರ್ತಿ. ಆದ್ರೆ ಅವನು ಎಂದೂ ಕೂಡ ಬದಲಾಗುವುದಿಲ್ಲ. ಹಾಗಾಗಿ ಮನೆಯಲ್ಲಿ ಮಕ್ಕಳನ್ನ ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರವನ್ನ ತಂದೆ ತಾಯಿಗಳು ವಹಿಸಬೇಕು ಅನ್ನುವುದೇ ಈ ಒಂದು ಕಾದಂಬರಿಯ ವೈಶಿಷ್ಟ್ಯತೆ ಇದೆ. ಹಾಗಾಗಿ ಒರಿಜಿನಲ್ ರೈಟರ್ ಆದಂತಹ, ಮೂಲ ಲೇಖಕರಾದಂತಹ ಕೊಮ್ಮುರಿ ವೇಣುಗೋಪಾಲ್ ರಾವ್ ಅವರಿಗೂ ಅದನ್ನ ಅಂದವಾಗಿ ಚಂದವಾಗಿ ತುಂಬಾ ಚೆನ್ನಾಗಿ ಅನುವಾದ ಮಾಡಿದಂತಹ ಶ್ರೀಮತಿ ಗೌರಿ ಕೃಪಾನಂದನ್ ಮೇಡಮ್ ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನನ್ನ ಮಾತುಗಳನ್ನ ನಿಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು. ಶ್ರೀಮತಿ ಗೌರಿ ಕೃಪಾನಂದನ್ to receive the first best translation award presented by DBTA. Please join me in congratulating her for her session was Endamuri's short story The Bet in 1995, followed by her first translated novel Antharmukham in 1997. In addition to Telugu to Tamil translations, Gauri has translated several notable works from Tamil and Chinta Chetukatha. She has translated over 60 Shivasankari. Her translation of Kondapalli Koteshwaramma's autobiography Nirjana Varthi into Tamil title Antrapalam is another significant. Gauri Krupanandan. Madam, one second, madam. దాంట్లో నేను లెక్క చేయను. తమిళం నా మాతృభాష, తెలుగు నేను విద్యాభ్యాసం నేర్చుకున్న భాష. సో ఇక్కడ నేను తెలుగులోనూ మాట్లాడతాను, కొంచెం మధ్యలో తమిళం కూడా ఉంటుంది. ముఖ్యంగా ఈ ద్రవిడ భాష ట్రాన్స్లేటర్స్ అసోసియేషన్లో మొదటిసారిగా ఇస్తున్న అవార్డుకు నేను చేసిన అనువాదానికి ఎంపిక కావడం, నేను ఎంపిక అయ్యాను అంటే ఆ అనువాదానికి రియల్లీ గ్రేట్ థింగ్. ముఖ్యంగా లక్ష్మీ చంద్రశేఖర్ లాంటి ఒక థియేటర్ పర్సనాలిటీ, నాగరాజయ్య గారు లాంటి ఒక గౌరవ అతిథులు ఉన్న ఈ ఫంక్షన్లో నాకు ఈ గౌరవం దక్కడం చాలా సంతోషం. రియల్లీ అంటే దీంట్లో కొన్ని మలుపులు ఉంటాయి, మనం ఎదురు చూడండి. అందరూ అనువాదం చేస్తారు, చేయరని కాదు. కానీ మన అనువాదానికి ఈయన 30 ఏళ్ళు 40 ఏళ్ల ముందే రాసేశారు కొమ్మూరు వేణుగోపాలరావు. తెలుగులో దానికి ఒక గుర్తింపు ఉండొచ్చు, కానీ ఆ నవలను నేను తమిళంలో ట్రాన్స్లేషన్కి ఈ మధ్యనే ఒక 4-5 సంవత్సరాల లోపలే ఉంటుంది, కానీ ప్రింట్ అయింది పోయిన సంవత్సరమే. సో వీళ్ళ అవార్డు కోసం అనౌన్స్ చేయడం, ఆ లిమిటేషన్లో అది ఉండడం, అంటే ఒక నవలగా ఉండాలి, 100 పేజీల పైన ఉండకూడదు, ఏదో సంథింగ్
అదే దాని కేటగిరీలో ఇది రావడం వల్ల నాకు అనిపించింది, సరే పంపించి చూద్దామని పంపించాను. తర్వాత నేను ఎదురు చూడలేదు. వన్ ఫైన్ మార్నింగ్ సుష్మా శంకర్ గారి నుంచి ఫోన్, ఇలా మీ నగర అవార్డుకి ఎంపిక అయ్యింది, మీరు ఎంపిక అయ్యారంటే నిజంగా కాళ్ళు నేల మీద నిలవడలేదు, మేఘాల మీద వివరించాను. అందరికీ ఇలా ఉంటుంది. అప్పుడు అనుకున్నాను, అంటే మనం చేసే పని మనం సక్రమంగా చేస్తూ ఉంటే రివార్డులు అవార్డులు దానంతట అవే వస్తాయి. మనం రివార్డుల వాళ్ళ కోసం పనిచేయక్కర్లేదు. ముఖ్యంగా అనువాద విషయంలో నేను 2 మాటలు చెప్పదలుచుకున్నాను. చాలామంది అనువాదం అంటే ఒక 2 లాంగ్వేజ్లు చేస్తే దీని నుంచి దాని నుంచి వెళ్ళిపోవచ్చు అనుకుంటారు. అలా కాదు. 2 భాషల సంస్కృతి తెలిసి ఉండాలి. ముఖ్యంగా ఒక చిన్న విషయం చెప్తాను. తమిళంలో దీంట్లో నేను ఇప్పుడు ఒక మెంబర్ నేను చెప్పుకోవడానికి చాలా సంతోషిస్తున్నాను. ఐఎమ్ వెరీ వెరీ హ్యాపీ. అందరికీ ధన్యవాదాలు వచ్చినందరికీ. థ్యాంక్ యూ సార్. Token of our deep respect and appreciation from DBTA, we would like to present a small gesture of gratitude. I request dignitaries on the stage to honor Nadoja Hampana sir. I request dignitaries to as Daniel said, in the end, it's not about what you have or even what you have accomplished. It's about who came from their busy schedule to join us today. ಯು ಮೇ ಬಿ ಫೆಮಿಲಿಯರ್. ಅವರು ಜಗತ್ತಿನ ಎಷ್ಟೋ ಭಾಷೆಗಳಿಗೆ ನಮ್ಮ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಬಹಳ ಪ್ರಮುಖವಾದಂತಹ ಒಂದು ಸಂಸ್ಥೆ ಅದು. ಆ ಬುಕ್ ಬ್ರಹ್ಮದಿಂದ ವಿ ಆರ್ಗನೈಸ್ ಆಸ್ ಪಾರ್ಟ್ ಆಫ್ ಇಟ್, ಬೋತ್ ನಾದಾ ಆ್ಯಂಡ್ ಮೈಸೆಲ್ಫ್. We organized recently for the first time annual gathering of Dravidian languages. Literary festival. It was a literary festival where more than 1,000 writers from all the Dravidian languages participated. It was spread over 3 ದಿವಸ ನಡೀತು. ಅದು ಭಾಳ ಚೆನ್ನಾಗಿ ನಡೀತು. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, 3-4-5 ದ್ರವಿಡಿಯನ್ ಲ್ಯಾಂಗ್ವೇಜಸ್ ಪರವಾಗಿ ಒಂದು ಅವಾರ್ಡ್ ಕೊಟ್ಟರು ಬುಕ್ ಬ್ರಹ್ಮ. ಏನ್ ಅವಾರ್ಡ್? ಕ್ಯಾರಿಯಿಂಗ್ ಎ ಕ್ಯಾಶ್ ಪ್ರೈಸ್ ಆಫ್ 5 lakh rupees. This time that award went to a Tamil writer. And this Dravidian Bhasha Anuvadakar Sangha award also has got rare happy coincidence. ಆಮೇಲೆ ಇನ್ನೊಂದು ಹೇಳೋದು, ಐ ಶುಡ್ ರಿಮೆಂಬರ್ ಮೈ ಅನದರ್ ಟೀಚರ್ TP ಮೀನಾಕ್ಷಿ ಸುಂದರಂ ಪಿಳ್ಳಾಯ್. ಅವರು ನನಗೆ 2-3 ಸಮ್ಮರ್ ಸ್ಕೂಲ್ ಆಫ್ ಲಿಂಗ್ವಿಸ್ಟಿಕ್ಸ್ನಲ್ಲಿ ಮೈಸೂರಿನಲ್ಲಿ ಮುಂಬೈಯಲ್ಲಿ ಅಲ್ಲೆಲ್ಲ ನಮಗೆ ಕ್ಲಾಸ್ ತಗೊಂಡು TP ಮೀನಾಕ್ಷಿ ಸುಂದರಂ ಪಿಳ್ಳಾಯ್, ಗ್ರೇಟ್ ಸ್ಕಾಲರ್, VA ಸುಬ್ರಹ್ಮಣ್ಯಂ ಆ್ಯಂಡ್ ಮೆನಿ ಅದರ್ ಸ್ಕಾಲರ್. ಆಮೇಲೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರೊಫೆಸರ್ K. ಶಾರದಾ ಅವರು ದ್ರವಿಡಿಯನ್ ಯೂನಿವರ್ಸಿಟಿ ಪ್ರಾರಂಭ ಆದದ್ದೇ ಇಟ್ಸ್ ಎ ಗ್ರೇಟ್ ಥಿಂಗ್. ನಮ್ಮ ಬಿಕಾಸ್ ದೇರ್ ಆರ್ 14 Sanskrit universities in our country, not even one university for Prakrit. ಆದರೆ ದ್ರವಿಡಿಯನ್ ಯೂನಿವರ್ಸಿಟಿ ಒಂದಿದೆಯಲ್ಲ, ವಿ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ದಿ ಬೇಕು. ವಿ ಹ್ಯಾವ್ ಅ ಲಾಂಗ್ ವೇ ಟು ಗೋ. ನಾನಿನ್ನು ಹೆಚ್ಚಿಗೆ ಮಾತಾಡೋದು ಏನಂದರೆ, ಜಸ್ಟ್ ಈ ಕೋಇನ್ಸಿಡೆನ್ಸ್ ಹೇಳಬೇಕು ಅಂತ ನಾನು ಬಂದಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ದಿಸ್ ಇಸ್ ಮಚ್ ಫಾರ್ ಅಲೋವಿಂಗ್ ಮೀ ಟು ಡೆಲಿವರ್ ಮೈ ಸೆಕೆಂಡ್ ಇನ್ನಿಂಗ್ಸ್ ಸ್ಪೀಚ್. ಒಂದು ಮಾತು, ಹಂಪಣ್ಣ ಸರ್ ಜೊತೆ ನನಗಿರೋ ಅನುಭವನ ಹೇಳ್ಕೊಡ್ತೀನಿ. ನಾನು ಜೈನ ಫಿಲಾಸಫಿ ಮೇಲೆ, ಜೈನ ಸೆಕ್ಟ್ಸ್ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿದ್ದು.
ಬಹುಶಃ ಕರ್ನಾಟಕದಲ್ಲಿ ಕನ್ನಡ ಜೈನ ಸಾಹಿತ್ಯದಲ್ಲಿ ಹಂಪನವರ ಮತ್ತು ಕಮಲಾ ಹಂಪನವರ ರೆಫರೆನ್ಸ್ ಇಲ್ಲದೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ದ್ರೌಡಿ ಲಿಸ್ಟಿಗೆ ಹಂಪನವರು ಬಂದಿದ್ದಾರೆ, ಲಿಂಗ್ವಿಸ್ಟಿಕ್ಸ್ ಅವ್ರು ಕರೆಸಿದ್ದಾರೆ, ನನಗೆ ಗೊತ್ತಾಗಿಲ್ಲ. ನಾನು ಏನೋ ಅನಾರೋಗ್ಯದ ನಿಮಿತ್ತ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಮೇಡಮ್ ಎಕ್ಸ್ರೇ ತೆಗಿಬೇಕಂದ್ರೆ ಸುಮಾರು 9 ತೊಲೆ ಬಂಗಾರದ ತಾಳಿ ಚೈಲು ತೆಗೆದು ಇಟ್ಟಿದ್ದೀನಿ, ಎಕ್ಸ್ರೇ ತೆಗಿಸ್ಕೊತಾ ಇದ್ದೀನಿ. ಯಾರು ಹಂಪನ ಸರ್ ಬಂದಾರೆ ಮೇಡಮ್, ಲೆಕ್ಚರ್ ಕೊಡ್ತಾ ಇದ್ದಾರೆ, ಬಹುಶಃ 2 ಗಂಟೆಗೆ ಹೋಗ್ತಾರೆ. ಅಯ್ಯೋ ಹಂಪನವ್ರು ಬಂದರೆ ಎಕ್ಸ್ರೇ ಬೇಗ ತೆಗಿ ಅಂತ ಹೇಳಿ ಅದು ತೆಗೆದು ಕೂಡ ಆ ತಾಳಿ 9 ತೊಲೆ ಸರ್ ನೀವು ಬಂದ ನೆನಪು ಇಟ್ಟು ಹಾಗೆ ಬಂದುಬಿಟ್ಟಿದ್ದೀವಿ ಸರ್ ಹತ್ರ. ಬಂದು ತಡಬಡಿಸಿ ಬಂದು ಕಾರ ಡ್ರೈವ್ ಮಾಡ್ಕೊಂಬಂದು ಇವ್ರು ಮನೆಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ಬೇಕಾ ಸರ್, ಡ್ರೈವಿಂಗ್ ಭಾಳ ಚೆನ್ನಾಗಿ ಮಾಡ್ತೀಯಾ, ಅದು ಸ್ವಲ್ಪ ಸ್ಲೋ ಇರಲಿ ಅಂತೇಳಿ ನಾನು ಡ್ರೈವಿಂಗನ್ನು ಹಂಗಿಸ್ತಲೇ ನನ್ನ ಜೊತೆಗೆ ಮನೆಗೆ ಬಂದರು. ಮನೆಗೆ ಬಂದು ಸ್ವಲ್ಪ ಮಾತೃದೇವೋ ಪಿತೃದೇವ ಆಚಾರ್ಯ ದೇವ ಒಂದು ಮಾತನ್ನು ಹೇಳ್ತಾರೆ. ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ಕಣ್ಮಣಿಯಾದಂಥ ಹಿರಿಯರಾದಂಥ ಶ್ರೀಯುತ ಹಂಪ ನಾಗರಾಜ್ ಅವರಿಗೆ ಮತ್ತು ನನ್ನ ಕಿರುತೆರೆಯಲ್ಲಿ ನನ್ನ ಅಕ್ಕನಾದಂಥ ರಂಗನಟಿಯಾದಂಥ ಪ್ರೊಫೆಸರ್ ಲಕ್ಷ್ಮೀ ಚಂದ್ರಶೇಖರ್ ಅವರಿಗೆ ಮತ್ತು ನಮ್ಮ ಗೆಳೆಯರಾದಂಥ ಒಟ್ಟಿಗೆ ಸುಮಾರು ಸಿನಿಮಾಗಳಲ್ಲಿ ಪಾತ್ರ ಮಾಡಿದಂಥ ಡಾಕ್ಟರ್ ದಾಮೋಸ್ ಶೆಟ್ಟರ್ ಅವರಿಗೆ ಮತ್ತು ಈ ಸಂಸ್ಥೆಯ ದ್ರಾವಿಡ ಭಾಷಾ ಅನುವಾದಕರ ಸಂಘದ ರೂವಾರಿಯಾದಂಥ ಸುಷ್ಮಾ ಶಂಕರ್ ಅವರಿಗೆ, ನಂತರ ಇವತ್ತಿನ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಗೌರಿ ಕಿರ್ಬಾನಂದನ್ ಅವರಿಗೆ ನಮಸ್ಕರಿಸ್ತಾ ನಾನು 2 ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇದು ಸಾಹಿತ್ಯ ಕೃಷಿಯಲ್ಲಿ ಪ್ರಬುದ್ಧವಾಗಿ ಬೆಳೆದಿರ್ತಕ್ಕಂಥ ದಿಗ್ಗಜರ ಮಧ್ಯೆ ನಾನು 1-2 ಮಾತು ಹಂಚ್ಕೊಳ್ಳುವಂಥದ್ದು ನಿಜವಾಗ್ಲೂ ನನ್ನದೊಂದು ಸೌಭಾಗ್ಯ. ಯಾಕೆ ಅಂತಂದರೆ ನಾವು ರಂಗಭೂಮಿಯಲ್ಲಿ ದುಡಿದಿದ್ದೀವಿ, ಕಿರುತೆರೆಯಲ್ಲೇ ದುಡಿದಿದ್ದೀವಿ, ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿದಿದ್ದೀವಿ, ಸಿನಿಮಾದಲ್ಲಿ ದುಡಿದಿದ್ದೀವಿ, ಆದರೆ ಎಲ್ಲೂ ಸಾಹಿತ್ಯ ಕೃಷಿಯನ್ನು ಮಾಡಿಲ್ಲ. ನಿಮ್ಮ ಕೃಷಿಯ ಒಂದು ಸೊಬಗನ್ನು ನಾವು ಸೌದಿದ್ದೀವಿ, ನಿಮ್ಮಿಂದ ನಾವು ಬೆಳಕನ್ನು ನೋಡಿದ್ದೀವಿ ಅಂತ ಅನ್ನೋದು ಅಕ್ಷರಶಃ ಸತ್ಯ. ಬಹಳ ಪ್ರಬುದ್ಧ ವ್ಯಕ್ತಿಗಳ ಮುಂದೆ ಮಾತಾಡೋದಕ್ಕೆ ಮುಜುಗರ ಆಗ್ತದೆ. ಆದರೂ ಕೂಡ 1-2 ಮಾತುಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಸುಷ್ಮಾ ಮತ್ತು ಶಂಕರ್ ನನ್ನನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ, ನನ್ನ ಕುಟುಂಬ. ಕಾರಣ ಇಷ್ಟೇ, ನಾನು ಮತ್ತು ಕರಿಬಸವಯ್ಯ ಯಾವುದೋ ಒಂದು ನಾಟಕ ಮುಗಿಸಿ ಅವ್ರ ಮನೆ ಹತ್ರ ಹೋದಾಗ ನಮಗೆ ಊಟ ಕೊಟ್ಟರು ಮೊದಲು. ನಂತರ ಕರಿಬಸವಯ್ಯನ ಜೊತೆಗೆ ನಾನು ಮಿತ್ರ ಪರಿಚಯ ಆದ್ವಿ. ನಂತರ ದಿನಗಳಲ್ಲಿ ಅವರು ನಿರಂತರವಾಗಿ ನಮ್ಮ ಸ್ನೇಹವನ್ನು ಕಾಪಾಡಿಕೊಂಡ್ರು, ನಾವು ಕೂಡ ಕಾಪಾಡ್ಕೊಂಡ್ವಿ. ಒಂದು ದಿನ ಕೋವಿಡ್ ಬಂದಾಗ ನನ್ನ ಮಗ ಇಲ್ಲೆಲ್ಲೋ ಆಸ್ಪತ್ರೆಗೆ ಸೇರಿಸಪ್ಪ, ನಾನು ಬೇಡ ಮನೇಲಿ ಇರ್ತೀನಿ ಅಂತ ಕೇಳಿಲ್ಲ. ಅಣ್ಣ ತಮ್ಮದಿರಿಬ್ಬರು ಮಕ್ಕಳು ಸೇರ್ಕೊಂಡು ಹೋಗಿ ಇವ್ರ ಮನೆ ಹತ್ರ ವೈದೇಹಿ ಆಸ್ಪತ್ರೆಗೆ ಸೇರಿಸಿದ್ರು. ಸುಮಾರು ಜನ ಹೇಳಿದ್ರು ಈ ಆಸ್ಪತ್ರೆಗೆ ಬಂದವರು ಯಾರು ವಾಪಸ್ ಹೋಗಲ್ಲ ಅಂತ. ಅಲ್ಲಿ ನನಗೆ ಊಟ ಆಗಲಿಲ್ಲ, ನನ್ನ ಊಟ ಸಮಸ್ಯೆ ಆಯಿತು. ನಾನು ಖಾರ ತಿಂತಿರ್ಲಿಲ್ಲ ಅನ್ನನಾಳದ ಸಮಸ್ಯೆಯಿಂದ. ಅವತ್ತಿನ ದಿನ 10 ದಿನಗಳ ಕಾಲ ಗಂಡ ಹೆಂಡತಿ ಇಬ್ಬರು ಕೂಡ ನನಗೆ ಬೇಕಾದಂಥ ಸರಳವಾದಂಥ ಊಟವನ್ನು ನನಗೆ ಕೊಟ್ಟರು. ನನಗೆ ಮರೆಯೋಕ್ಕಾಗಲ್ಲ, ಭಾಳ ಖುಷಿ ಆಗ್ತದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಬೇರೆ ಆಹಾರನ ಒಳಗಡೆ ಅಲೋ ಮಾಡಲ್ಲ ಅಂತಂದರು. ಅದಕ್ಕೂ ಕೂಡ ಇವರ ಪ್ರಭಾವ ಬೀರಿ ಅಲ್ಲಿ ಸುದೇವಪ್ಪ ಅಂತ ಅಂದ್ಬಿಟ್ಟು ಹೌಸ್ ಕೀಪಿಂಗ್ ಇನ್ಚಾರ್ಜ್ ಕಾಂಟ್ರಾಕ್ಟ್ರು ಅವರು ಮತ್ತು ಸ್ಟಾಫ್ ನರ್ಸು ಎಲ್ಲರೂ ಕೂಡ ಇಡೀ ಡಾಕ್ಟ್ರ್ ಟೀಮು ನಾವು ಕೌಂಟ್ರ್ ಹತ್ರನೇ ಇಟ್ಕೋತೀವಿ ಇವನ್ನ ಅಂತ ಇಟ್ಕೊಂಡು ನನ್ನನ್ನು ಕಾಪಾಡಿದರು. ಅದ್ರ ಜೊತೆಗೆ ಇವರ ಸಾಹಿತ್ಯ ಕೃಷಿಯನ್ನು ನಾನು ಭಾಳ ಕಣ್ಣಾರೆ ನೋಡಿದ್ದೀನಿ. ಮೇಡಮ್ ಕಾಲು ಮುರಿದ್ರು, ಕೈ ಮುರಿದ್ರು, ಅನಾರೋಗ್ಯದಿದ್ದರು, ಮಕ್ಕಳನ್ನೆಲ್ಲರೂ ಶಿಕ್ಷಣ ಕೊಟ್ಟು ಸಾಕಷ್ಟು ಮಕ್ಕಳನ್ನ ಬೆಳೆಸಿದ್ದಾರೆ. ಅವರ ಸಂಸ್ಕೃತಿ ಸಂಸ್ಕಾರವನ್ನು ಮಕ್ಕಳಲ್ಲಿ ತುಂಬಿ ನಮ್ಮ ನಾಡಿನ ಎಲ್ಲ ಶೈಕ್ಷಣಿಕ ಪರಿಚಯವನ್ನು ಮಾಡಿಕೊಡ್ತಾ ಎಲ್ಲರನ್ನೂ ಬೆಳೆಸ್ತಾ ಅವರು ಕೂಡ ಬೆಳೆದರು. ನಂತರ ಅವರ ಸಾಹಿತ್ಯ ಕೃಷಿಯನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು, ಇಷ್ಟು ಕಷ್ಟಪಡ್ತಾರೆ ಇವರು ಅಂತ. ಇವತ್ತೆಲ್ಲ ನಾಳೆ ಅವರು ಒಂದೊಳ್ಳೆ ಸ್ಥಾನಗಳಲ್ಲಿ ಇರ್ತಾರೆ ಅಂತ ಅನ್ನೋದು ನನಗೆ ನಂಬಿಕೆ. ಅಷ್ಟು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ದಿನ ನೋಡಿ, ನಾವು ನಟರಾಗಿ ನಾನು ಹೇಳಬೇಕು ಅಂತಂದ್ರೆ ನಾನು ಎಲ್ಲ ಭಾಷೆಯಲ್ಲೂ ನಟಿಸಿದ್ದೀನಿ. ಹಿಂದಿನಲ್ಲೂ ನಟಿಸಿದ್ದೀನಿ, ಮಾಲ್ಗುಡಿ ಡೇಸು,
ಮಲಯಾಳಮಲ್ಲೂ ನಡೆಸಿ ಭಾಷೆ ಬರದೇ ಇದ್ರು ಕೂಡ ಮೊದಲು ತಮಿಳು ಸ್ವಲ್ಪ ಬರ್ತಿತ್ತು. ಮೊದಲು ತಮಿಳು ಸೀರಿಯಲ್ ಮಾಡಿದೆ, ಆಮೇಲೆ ಅದು ಪರವಾಗಿಲ್ಲ ಅಡ್ಜಸ್ಟ್ ಆಯಿತು. ನಂತರ ಡೇಟ್ಸ್ ಲಾಸ್ಟ್ ಮಿನಿಟಲ್ಲಿ ಮಲಯಾಳಂ ಬಂದರು. ನನಗೆ ಭಯ ಆಯಿತು, ಮಲಯಾಳಂ ನನಗೆ ಸರಿಯಾಗಿ ಅರ್ಥನೇ ಆಗಲ್ವಲ್ಲ. ಅವಾಗ ಬೇರೆ ದಾರಿ ಇರಲಿಲ್ಲ. ಮಲಯಾಳಂ ಸಿನಿಮಾ ರಾತ್ರಿ 3-4 ಪಿಕ್ಚರ್ ನೋಡ್ತಾ ಒಂದು ವಾರದಲ್ಲಿ ಒಂದು ಸ್ವಲ್ಪ ನನಗೆ ಅರ್ಥ ಆಗೋಕ್ಕೆ ಶುರು ಆಯಿತು. ನಂತರ ಮಲಯಾಳಂ ಕಷ್ಟಪಟ್ಟು ಒಂದು ಸ್ವಲ್ಪ ಕಲಿತು ಹೋದೆ, ಎಲ್ಲ ಇಂಗ್ಲೀಷಲ್ಲಿ ಬರ್ಕೊಂಡು ಮೊದಲನೇ ದಿನ ನಾನು ಶೂಟಿಂಗ್ ಮುಗಿಸ್ದೆ. ಆಮೇಲೆ ಅನ್ನಿಸ್ತು, ನೀವು ಬೇಡಿ ಇಷ್ಟೊಂದು ಕಷ್ಟಪಡಬೇಡಿ, ನಾವು ಪ್ರಾಂಪ್ಟ್ ಮಾಡ್ತೀವಿ ತಗೊಳ್ಳಿ. ಆಮೇಲೆ ಈ ಪುಟ್ಟ ಕಲಾವಿದ ಮುಗಿಸ್ತೀನಿ ಅಂತ ಕರೀರಿ. ನಮಸ್ಕಾರ ಸರ್. ಹೋಗುವ ಮುನ್ನ ಕಳೆದ ಸಾಲಿನಲ್ಲಿ ನಮ್ಮ DBTA ಸದಸ್ಯರುಗಳ ಕೃತಿಗಳು ಮಾನ್ಯತೆ ಪಡೆದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ತಮ್ಮ ಮುಡಿಗೇರಿಸಿಕೊಂಡಿವೆ. ಅವುಗಳಲ್ಲಿ ಶ್ರೀಯುತರಾದ KK ಗಂಗಾಧರನ್ ರವರ ಮಲಯಾಳಂ ಕಥೆಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡಿದೆ. ಶ್ರೀಯುತ AM ಶ್ರೀಧರನ್ ಅವರಿಗೆ ಕೇರಳ ಸಾಹಿತ್ಯ ಅಕಾಡೆಮಿಯ ಉತ್ತಮ ಅನುವಾದ ಪ್ರಶಸ್ತಿ ದೊರೆತಿದೆ. ಹಾಗೂ ಶ್ರೀಯುತ KV ಕುಮಾರನ್ ಅವರ ಒಟ್ಟಾರೆ ಕೊಡುಗೆಗೆ ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಈ ಸಂದರ್ಭದಲ್ಲಿ KV ಕುಮಾರನ್ ಅವರು ನಮ್ಮೊಂದಿಗಿದ್ದಾರೆ. As Charles said, the way to develop the best in a person is by appreciation and encouragement. I now request Mr. KV Kumaran sir to come onto the dais and receive the honoring. Sir, please. Honoring KV ಬಿಟ್ಕೊಡ್ಬೇಕಾಗಿದೆ. ಅದರಿಂದ ನಾನು ಸಂಕ್ಷಿಪ್ತವಾಗಿ ನಾನು ಈ ಒಂದು ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ ಸುಷ್ಮಾ ಶಂಕರ್ ಅವರು ಈ ಸಂಸ್ಥೆಯ ಅಡಿಪಾಯ ಇದಾಗಿದ್ದು, ಇವು ಕಳೆದ ಒಂದು 3 ವರ್ಷಗಳಿಂದ ಸತತವಾಗಿ ಎಲ್ಲ ಕಾರ್ಯಕ್ರಮ ನಡೆಸಿಕೊಂಡು ಬಂದು ಇವತ್ತಿನ ದಿವಸ 3ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲೂ ಭಾಳಷ್ಟು ಕಾರ್ಯಕ್ರಮ ಮಾಡಿಕೊಳ್ಬೇಕಂತ ಒಂದು ಏನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆಲ್ಲ ಭಾಳ ಸಾಕಷ್ಟು ಅವರು ಆಸಕ್ತಿ ವಹಿಸ್ಕೊಂಡು ಇದನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಈ ಒಂದು ಸಮಾರಂಭದ ವತಿಯಿಂದಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ನಮಗೆ ಭಾಳ ಪ್ರಮುಖವಾದಂಥ ವಿಚಾರ ಅಂತಂದರೆ, ಇಬ್ಬರು ದಿಗ್ಗಜರು ನಮ್ಮನ್ನು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮನ್ನು ಭಾಳಷ್ಟು ಸಂತೋಷಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾರನ್ನು ನಾವು ಅತಿಥಿಗಳನ್ನಾಗಿ ಮತ್ತು ಅಧ್ಯಕ್ಷ ಅಥವಾ ಉದ್ಘಾಟಕರನ್ನಾಗಿ ಕರಿಬೇಕು ಅಂತ ನಾವು ಸಮಿತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ಡಾಕ್ಟರ್ ನಾದಾ ಶೆಟ್ಟಿ ಅವರು ಇಬ್ಬರ ಹೆಸರನ್ನು ಹೇಳುವಾಗ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಕರ್ನಾಟಕದ ಇಬ್ಬರ ದಿಗ್ಗಜರು ಈಗಾಗಲೇ ಭಾಳಷ್ಟು ಪ್ರಶಸ್ತಿ ಪ್ರದಾನಗಳನ್ನ ಪಡೆಯದಲ್ಲದೆ ಜನರ ಮನಸ್ಸಿನಲ್ಲಿ ಸಹ ಅವರು ಉಳಿದ್ಬಿಟ್ಟಿದ್ದಾರೆ. ಇವರು ಹಂಪನವರು ಲಕ್ಷ್ಮೀವ್ರ ಬಗ್ಗೆ ಹೇಳಿದಾಗ ಅವರು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಹೊರಗಡೆಗೂ ಸಹ ಅವರ ಕೀರ್ತಿ ಹಬ್ಬಿದೆ ಅಂತ ಒಂದು ಇಬ್ಬರ ಅತಿಥಿಗಳು ನಮ್ಮನ್ನು ನಾವು ಇವತ್ತು ಕರೆಸಿ ಅವರನ್ನು ಗೌರವಿಸ್ತಾ ಇದ್ವಿ ಮತ್ತು ಅವರ ಮಾತುಗಳನ್ನು ಕೇಳುವಂಥ ನಮಗೆ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ಮೊದಲನೇದಾಗಿ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಇವತ್ತಿನ ದಿವಸ ನಮ್ಮ ಮುಂದೆ ಮಾತನಾಡಿ ಭಾಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅನುವಾದದ ಪ್ರಾಮುಖ್ಯತೆಯನ್ನು ಅವರು ತಿಳಿಸಿದ್ದಾರೆ. ಹೇಗೆ ದ್ರಾವಿಡ ಭಾಷೆಗಳು ಭಾಳ ಪ್ರಮುಖವಾದಂಥ ಪಾತ್ರವನ್ನು ಇಡೀ ಭಾರತದ ಸಂಸ್ಕೃತಿಯಲ್ಲಿ ವಹಿಸ್ಕೊಂಡಿದೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ದಕ್ಷಿಣ ಭಾರತದ ಭಾಷೆಗಳು ಉತ್ತರ ಭಾರತ ಭಾಷೆಗಿಂತ ಭಾಳ ಪ್ರಮುಖವಾದದ್ದು, ಭಾಳ ವಿಶಿಷ್ಟವಾದದ್ದು ಅಂತಂದು ಹೇಳಿದ್ದಲ್ಲದೆ ಪಾಶ್ಚಾತ್ಯ ಭಾಷೆಗಳಿಗಿಂತಲೂ ನಾವು ಶ್ರೇಷ್ಠವಾದಂಥ ಭಾಷೆಗಳನ್ನ ಹೊಂದಿದ್ದ ಒಂದು ದಕ್ಷಿಣದ ಭಾಷೆಗಳು ಅನ್ನೋ ವಿಚಾರವನ್ನು ಸಹ ನಮಗೆ ಮುಂದೆ ಹೇಳಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಎರಡನೇದಾಗಿ ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಅವ್ರಿಗೂ ನನಗೂ ಒಂದು ಅವಿನಾವ ಸಂಬಂಧ. ಅವ್ರು ನನಗೆ ಇವತ್ತೇ ನಾನು ಅವ್ರನ್ನ ಮುಖದ ನೋಡ್ತಾ ಇರೋದು. ಆದರೆ ನಾನು ಸಹ ರಂಗಭೂಮಿಯಿಂದ ಬಂದವನು. ಸಮುದಾಯ ಕಾರ್ಯಕ್ರಮದಲ್ಲಿ ಬಹಳಷ್ಟು ಭಾಗವಹಿಸ್ತೀನಿ. ಕಳೆದ 30 ವರ್ಷದಿಂದ ಸಮುದಾಯದಲ್ಲಿದ್ದೇನೆ ಮತ್ತು ಈಗ ಸಮುದಾಯ ರಾಜ್ಯ ಸಮಿತಿಯ ನಾನು ಉಪಾಧ್ಯಕ್ಷನಾಗಿದ್ದೇನೆ. ಶಿವಮೊಗ್ಗದ ಸಮುದಾಯದ ಕಾರ್ಯದರ್ಶಿಯಾಗಿ ಭಾಳಷ್ಟು ಕೆಲಸ ಮಾಡಿದ್ದೇನೆ. ಹಾಗಾಗಿ ಅವ್ರ ಬಗ್ಗೆ ನನಗೆ ಭಾಳಷ್ಟು ಒಲವು ಇದೆ. ಅವರ ಬಗ್ಗೆ ಅವರು ಸಹ ಅಷ್ಟೇ ಭಾಳ ಪ್ರಮುಖವಾದ ವಿಚಾರಗಳನ್ನು ಅವರು ಸಹ, ಯಾಕೆಂದರೆ ಅವರು ಸಹ ಅನುವಾದಕರಾಗಿದ್ದುಕೊಂಡು ಯಾವ ರೀತಿ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಯನ್ನು ಕಲಿಯುವಾಗ 2 ಸಂಸ್ಕೃತಿಗಳು ಸಮ್ಮಿಲನಗೊಳ್ಳುತ್ತೆ ಅಥವಾ 2 ಭಾಷೆಗಳ ಅಥವಾ 2 ಸಂಸ್ಕೃತಿಯ ನಾವು ಅನ್ವೇಷಣೆ ಮಾಡಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಹೇಳಿ ನಮ್ಮ ಮನಸ್ಸನ್ನು
ಗೆದ್ದಿದ್ದಾರೆ. ಅವರಿಗೂ ಸಹ ನಮ್ಮ ಈ ಸಂಘದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಂತರ ನನಗೆ ಇವತ್ತಿನ ಪ್ರಮುಖ ಅತಿಥಿ ಅನ್ನೋದು ಶ್ರೀಮತಿ ಗೌರಿ ಕೃಪಾನಂದನ್ ಅವರು. ಯಾಕೆಂತಂದ್ರೆ ಅವರು ಇವತ್ತಿನ ಈ ಒಂದು ಏನು ಮೊದಲನೇದಾಗಿ ನಾವು ಯಾವಾಗ ಈ ಒಂದು ಕಾದಂಬರಿಯನ್ನ ಅನುವಾದ ಮಾಡಿಕೊಂಡು ಅನುವಾದದ ಒಂದು ಪ್ರಕ್ರಿಯೆಯನ್ನ ಯಾವ ರೀತಿ ಅದನ್ನು ನಾವು ಚಂದಗಾಣಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಅದನ್ನು ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕಾಗಿ ಬಂತು. ಆಗ ಆ ಪ್ರಶಸ್ತಿಗೆ ಪಾತ್ರರಾದವರು ಶ್ರೀಮತಿ ಗೌರಿ ಕೃಪಾನಂದನ್ ಅವರು ಸಹ ಇವತ್ತು ನಮಗೆ ಬಹಳ ದೂರದ ಚೆನ್ನೈಯಿಂದ ಬಂದು ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಿದಲ್ಲದೆ ಅವರ ತಮ್ಮ ಹಿತನುಡಿಗಳನ್ನು ನಮಗೆ ಹೇಳಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿಯೂ ನಮ್ಮೆಲ್ಲರ ಪರವಾಗಿಯೂ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೆ ಈ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಬಹಳಷ್ಟು ಹಿನ್ನೆಲೆಯಿಂದ ಕೆಲಸಗಳು ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ನಮಗೆ ರಾಕೇಶ್ ರವರು ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅಲ್ಲದೆ ಪ್ರಾರ್ಥನೆಯನ್ನು ಮಾಡಿದಂಥ ಡಾಕ್ಟರ್ ಪಾರ್ವತಿ ಐತಾಳ್ ಅವರು ಈ ಸಂಘದ ಉಪಾಧ್ಯಕ್ಷರು ಸಹ ಹೌದು. ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೂರದ ಕಾಸರಗೋಡಿಂದ ಬಂದು ಭಾಗವಹಿಸಿ ನಮ್ಮ ಕೇರಳದ ಪ್ರಶಸ್ತಿಯನ್ನು ಪಡೆದಂಥ ಕುಮಾರೇಟನ್ ಅವರಿಗೂ ಸಹ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಸಂಕ್ಷಿಪ್ತವಾದ ಧನ್ಯವಾದ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಇತರ ಸಂಸ್ಥೆಯವರು ಸಹಕಾರ ನೀಡಿದ್ದಾರೆ. ಮುಖ್ಯವಾಗಿ ಮಲಬಾರ್ ಗೋಲ್ಡ್ನವರು, ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಅಲ್ಪ ವಿರಾಮ ತೆಗೆದುಕೊಳ್ಳೋಣ. ಚಹಾ ವಿರಾಮದ ನಂತರ 2ನೇ ಅಧಿವೇಶನ ನಮ್ಮ DBTS ಸಂಸ್ಥೆಯ 3ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆಯಲಿದೆ. ಗಣ್ಯರೆಲ್ಲರನ್ನು ಬೀಳ್ಕೊಟ್ಟು DBTS ಸದಸ್ಯರೆಲ್ಲರೂ ಇನ್ನು 15 ನಿಮಿಷದಲ್ಲಿ ಮತ್ತೆ ಇಲ್ಲಿಯೇ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. 10 ನಿಮಿಷದಲ್ಲಿ ನಂತರ ಈ ಅಧಿವೇಶನ 2ನೇ ಅಧಿವೇಶನದ ನಂತರ ನಮ್ಮ ಸದಸ್ಯರೆಲ್ಲರಿಗೂ ವರ್ಕಿಂಗ್ ಲಂಚ್ ಇರುತ್ತೆ. ಎಲ್ಲರೂ ಆಸೀನರಾಗಿರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆಚೆ ಪ್ರೆಸಿಡೆಂಟ್, ಸೆಕ್ರೆಟರಿ ಮಿಸ್ಟರ್ ಕೆ ಪ್ರಭಾಕರ್, ಜಾಯಿಂಟ್ ಸೆಕ್ರೆಟರಿ ಮಲರ್ಗುಡಿ ಕೆ, ಟ್ರೆಜರರ್ ರಾಕೇಶ್ ಎಸ್, ಮೆಂಬರ್ಸ್ ಡಾಕ್ಟರ್ ಎಂ ಶ್ರೀಧರನ್, ಮಿಸ್ಟರ್ ಶ್ರೀಕುಮಾರ್ ಎಸ್, Mrs. Maya B. Nair, Mr. Ravindra Rindra. Including the older. Committee member.